Watch full episodes on Jio Hotstar. ಓಯ್ ದಾರಿ ಬಿಡು. ಓಯ್ ಅಜ್ಜಿ ದಾರಿ ಬಿಡು. ನಿನ್ನ ಕಣ್ ಕಾಣಿಸೋದಿಲ್ವೇನಪ್ಪ? ಸಾರಿ ಅಜ್ಜಿ. ಓಯ್ ಅಯ್ಯ ಓಯ್ ಅಯ್ಯ ಯಾಕ್ರೋ ಶೂಟ್ ಮಾಡ್ತಾ ಇದ್ದೀರಾ? ತಾಕತ್ತಿದ್ರೆ ಬಾಕ್ಸಿಂಗ್ ಮಾಡಿ, ಬಾಕ್ಸಿಂಗ್. ಓಯ್ ಅಯ್ಯಮ್ಮ, ಈ ಬಾಕ್ಸರ್ ಇಷ್ಟು ದೂರ ಯಾವ ಕಡೆ ಹೋಗ್ತಾ ಇದ್ದಾನೆ? ನನಗೆ ಅನ್ಸುತ್ತೆ ಬಾಕ್ಸರ್ ಅನ್ನ ತೊಂದ್ರಲ್ಲಿದ್ದಾನೆ ಅಂತ. ಅಮ್ಮ ನಡೀರಿ, ಫಾಲೋ ಮಾಡ್ಬಿಡೋಣ. ಅಯ್ಯಮ್ಮ, ಮೊದ್ಲು ನನ್ನ ಮೇಲೆ ಕಿತ್ತಿ ಬನ್ನಿ ಬೇಗ. ಬನ್ನಿ ಫ್ರೆಂಡ್ಸ್. ಅಯ್ಯಮ್ಮ, ಸತ್ತು ಹೋಗಿರೋ ನನ್ನ ಪೇಷಂಟ್ ಮೇಲೆ ನಡೀರಿ. ಅಮ್ಮ ಅರೆ, ಇವರೆಲ್ಲ ಯಾರು? ಇತ್ತಾಗೋ. ಇದರಿಂದ ತಪ್ಪಿಸ್ಕೊಂಡು ತೋರಿಸಿ ಇವಾಗ. ಅಯ್ಯೋ ನನ್ನ ಜೀವದಿಗಳೇ, ಸಿಂಗಮ್ಮ ಏನಪ್ಪದು? ಅಯ್ಯೋ ದೇವ್ರ. ಮೋಟು ಪತ್ಲು, ನೀವು ಎಲ್ಲಿದ್ದೀರಾ? ಬೇಗ ಬಂದ್ಬಿಡಿ. ಬಂದ್ಬಿಟ್ವೆ. ಅಯ್ಯೋ ನನ್ ಕಾಲು, ಅಯ್ಯೋ ನನ್ ಕಾಲು, ನನ್ ಕಾಲು ಮುರಿದೋಯ್ತಪ್ಪ. ಅಯ್ಯೋ ನನ್ ಕಾಲು, ಅಯ್ಯೋ ಅಯ್ಯೋ ನನ್ ಕಾಲು. ಇವಾಗೆಲ್ಲ ಹೋಗ್ತೀಯಾ? ಅಯ್ಯೋ ಅಯ್ಯೋ, ಯಾರಾದ್ರೂ ನನ್ನ ಎತ್ರೆ. ನಿಂತ್ಕೊಳ್ಳಿ. ನಿಲ್ಸಿ ಅವ್ರನ್ನ. ಅಯ್ಯೋ ನನ್ ಕಾಲು, ನನ್ ಕಾಲು. ಬೇಗ ನನ್ನ ಎತ್ತಿ, ನನ್ ಕಾಲು. ನಿಮ್ಗೇನೋ ಆಗಿಲ್ಲ ತಾನೇ? ಅಯ್ಯೋ ನನ್ ಕಾಲು, ನಂಗ್ ನಿಂತ್ಕೊಳಕ್ ಆಗ್ತಿಲ್ಲ. ಅಯ್ಯಮ್ಮ, ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಅಮ್ಮ, ಇವರೆಲ್ಲ ಅವತ್ತಿನ ದಿನ ನನ್ನ ತಮ್ಮ ಆರ್ಕೋನ ಕಿಡ್ನಾಪ್ ಮಾಡಕ್ ನೋಡಿದ್ರು, ಇವತ್ತು ನನ್ನ ಕಿಡ್ನಾಪ್ ಮಾಡಕ್ ನೋಡ್ತಿದ್ದಾರೆ. ಹೌದಾ? ಬನ್ನಿ ನೋಡ್ಕೋತೀನಿ ನಿಮ್ಮನ್ನ. ಬಟ್ ಹುಷಾರು ಕಣ. ನೀವೆಲ್ಲ ಯಾರು ಅಂತ ಹೇಳಿ. ಮತ್ತೆ ಬಾಕ್ಸರ್ ನನ್ನ ತಮ್ಮನ್ನ ನೀವ್ಯಾಕ್ರೆ ಕಿಡ್ನಾಪ್ ಮಾಡಿದಿರಾ? ಐ ಆಮ್ ನಜರ್ ಸಿಂಗ್. ನನ್ ಕಣ್ ಯಾವ್ದ್ರ ಮೇಲೆ ಬೀಳುತ್ತೋ ನನ್ನಿಂದ ಅದಕ್ಕೆ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಅವ್ರಿಗೆ ಹೇಳು ಸುಮ್ನೆ ನನ್ ಜೊತೆ ಬಂದ್ಬಿಡೋದಕ್ಕೆ. ಪ್ಲೀಸ್ ಪ್ಲೀಸ್ ನಜರ್ ಬ್ರದರ್, ದಯವಿಟ್ಟು ಹೇಳಿ ಅವ್ರ ತಮ್ಮ ಎಲ್ಲಿದ್ದಾನೆ ಅಂತ. ಅದನ್ನ ನಾವು ಹೇಳಕ್ಕಾಗಲ್ಲ. ಅದು ನಮ್ ಬಿಸ್ನೆಸ್ ನ ಪಾಲಿಸಿ, ಗೊತ್ತಾಯ್ತಾ? ಪ್ಲೀಸ್ ಪ್ಲೀಸ್ ದಯವಿಟ್ಟು ಹೇಳ್ತೀಯಣ್ಣ.
ಬಾಕ್ಸರ್ ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಹೇಳು. ಏಯ್! ದಯವಿಟ್ಟು ಬೇಗ ಹೇಳ್ಬಿಡೋಣ ಪ್ಲೀಸ್. ಪ್ಲೀಸ್ ದಯವಿಟ್ಟು ಹೇಳ್ಬಿಡಿ, ಬಾಕ್ಸರ್ ನನ್ನ ತಮ್ಮನ್ನ ಕರ್ಕೊಂಡೋಗಿ ನೀವು ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ. ನಿಮ್ಗೆ ನಾನು ಮಾತಾಡ್ತಾ ಇರೋದು. ನದರ್ ಸಿಂಗ್, ದಯವಿಟ್ಟು ಏನಾದ್ರೂ ಮಗಳು ಬಾಕ್ಸರ್ ನನ್ನ ತಮ್ಮನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳು. ಇಲ್ಲ 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 ನನ್ಗೆ ಹೊಡಿಬಿಡಿ. ಅವನನ್ನ ಜೋಪೈನ್ ಐಲ್ಯಾಂಡ್ಗೆ ಕರ್ಕೊಂಡು ಹೋಗಿದ್ದಾರೆ. ಓ, ಸುಪಾಂಗ್ ಐಲ್ಯಾಂಡ್. ಕಣ್ಣು ಬಾಯ್ಸ್ ಓಡಿ ಇಲ್ಲಿಂದ. ಅಯ್ಯೋ ಮೊಟ್ಟು ನಿಂಗೆ ಏನೂ ಆಗಿಲ್ಲ ತಾನೇ? ಕಣ, ಅಯ್ಯೋ ನನ್ ಕಣ್ಣು ಪತ್ಲು, ನನ್ ಕಣ್ಣಿಗೆ ಏನು ಕಾಣಿಸ್ತಾನೆ ಇಲ್ಲ ಕಣ. ಏನು ತಲೆ ಕೆಡಿಸ್ಕೊಬೇಡ ಮಟ್ಟು, ಇವ್ರನ್ನ ಆಮೇಲೆ ನೋಡ್ಕೊಳ್ಳೋಣ. ನಜರ್ ಸಿಂಗು ಜೂಪ್ಯಾಂಗ್ ಐಲ್ಯಾಂಡ್ ಅಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ. ಈ ಜೂಪ್ಯಾಂಗ್ ಐಲ್ಯಾಂಡ್ ಎಲ್ಲಿದೆ ಅಂತ. ಝೂಪ್ಯಾಂಗ್ ಐಲ್ಯಾಂಡ್ ಜಪಾನಿಂದ ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿರೋ ಒಂದು ಪ್ರೈವೇಟ್ ಐಲ್ಯಾಂಡ್. ಪ್ರೈವೇಟ್ ಐಲ್ಯಾಂಡ್? ಅದು ಪ್ರೈವೇಟ್ ಐಲ್ಯಾಂಡ್. ಪ್ರತಿ ವರ್ಷ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಹೇಗಾದ್ರೂ ಮಾಡಿ ನನ್ನ ತಮ್ಮನ್ನ ನೀವೆಲ್ಲ ಕಾಪಾಡಿ ಪ್ಲೀಸ್. ಪತ್ಲು, ನಾವು ಜೂಪ್ಯಾನ್ ಐಲ್ಯಾಂಡ್ಗೆ ಆದಷ್ಟು ಬೇಗ ಹೋಗ್ಲೇಬೇಕು ಕಣ. ಹಾ ಮೊಟ್ಟು, ನಾವು ಆದಷ್ಟು ಬೇಗ ಅಲ್ಲಿಗೆ ಹೋಗೋಣ ಕಣ. ಬಾಕ್ಸರಣ್ಣ, ದಯವಿಟ್ಟು ಹೇಳ್ತೀರಾ ಆ ಗೂಂಡಗಳು ನಿಮ್ ತಮ್ಮನ್ನ ಯಾಕಲ್ಲಿ ಎಳ್ಕೊಂಡೋಗ್ ಬಿಟ್ಟಿದ್ದಾರೆ ಅಂತ? ನನ್ನ ತಮ್ಮ ಆರ್ಕಿಯಾಲಜಿಸ್ಟ್. ಅವನು ಹುಡ್ಕೋವಾಗ ಕೆಲವು ವಸ್ತುಗಳು ಸಿಗತ್ತೆ, ಅದ್ರ ಮೇಲೆ ಅವನು ರಿಸರ್ಚ್ ಮಾಡ್ತಾನೆ. ಒಂದಿನ ಅವನು ತುಂಬಾ ಹೆದರ್ಕೊಂಡು ಮನೆಗೆ ಬಂದ. ಯಾಕೋ ಏನಾಯ್ತು? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ತುಂಬಾ ವರ್ಷಗಳಿಂದ ಯಾವ ವಸ್ತುನ ಹುಡುಕ್ತಾ ಇದ್ನೋ ಅದ್ ಸಿಕ್ಬಿಡ್ತಾಣ. ಆದ್ರೆ ಗುಂಡಗಳನ್ನ ಹಿಂದೆ ಬಿಟ್ಟಿದ್ದಾರೆ. ಅಣ್ಣ, ಈ ಲಾಕೆಟ್ ನ ಜೋಪಾನ ಹೋಗಿಟ್ಟಣ, ಇದನ್ನ ಯಾರಿಗೂ ಕೊಡ್ಬೇಡ. ನಾನು ಆದಷ್ಟು ಬೇಗ ವಾಪಸ್ ಬರ್ತೇನೆ. ಅಲ್ಲ, ಗೂಂಡಾಗಳು ನಿನ್ ಹಿಂದೆ ಯಾಕೆ ಬಿದ್ದಿದ್ದಾರೆ? ಅದನ್ನಾದ್ರೂ ಹೇಳೋ ಹೇಳೋ ಹೇಳೋ. ಓ ನೋ, ಈ ಗುಂಡಗಳು ಇಲ್ಲಿಗೂ ಬಂದ್ಬಿಟ್ರು. ತಪ್ಪಿಸ್ಕೋಬೇಕು. ಯಾರು ಬಂದ್ರು? ಆರ್ಕೋ ನಿಂತ್ಕೋ, ಆರ್ಕೋ ನಿಂತ್ಕೋ, ನಿಂತ್ಕೋ, ನಿಂತ್ಕೊಳ್ಳೋ ಆರ್ಕೋ. ಅದಾದ್ಮೇಲಿಂದ ನನ್ನ ತಮ್ಮ ಮನೆಗೆ ಬರ್ಲಿಲ್ಲ. ಈಗೆಲ್ಲ ಆಗಿ 15 ದಿನ ಆಗಿದೆ. ಇವತ್ತು ಈ ಗೂಂಡಾಗಳು ನನ್ನ ಹಿಂದೆ ಬಿದ್ದಿದ್ರು. ನೀವ್ ಯಾರು ಬರ್ಲಿಲ್ಲ ಅಂದಿದ್ರೆ ಇವ್ರು ನನ್ನ ಹಿಡ್ಕೊಂಡು ಜೂಪ್ಯಾಂಗ್ ಐಲ್ಯಾಂಡ್ ಅಲ್ಲಿ ಹಾಕ್ಬಿಡ್ತಿದ್ರು. ಆದ್ರೆ ಜೂಪ್ಯಾನ್ ಐಲ್ಯಾಂಡ್ ಯಾಕೆ? ಮತ್ತೆ ಈ ಗುಂಡಗಳಿಗೆ ಈ ಲಾಕೆಟ್ ಯಾಕೆ ಬೇಕು ಅಂತ? ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋದಿಕ್ಕೆ ನಾವು ಜೂಪ್ಯಾನ್ ಐಲ್ಯಾಂಡ್ಗೆ ಹೋಗ್ಲೇಬೇಕು ಕಣ ಮೊಟ್ಟು. ನಡೀರಿ, ನಾವೆಲ್ಲರೂ ಸೇರಿ ಜೂಪ್ಯಾನ್ ಐಲ್ಯಾಂಡ್ಗೆ ಈಗ್ಲೇ ಹೋಗ್ಬಿಡೋಣ. ಬಾಕ್ಸರಣ್ಣ, ನೀವು ಆರಾಮ ವಿಶ್ರಾಂತಿ ತಗೊಳ್ತಾ ಇರಿ. ನಾವು ಖಂಡಿತ ನಿಮ್ ಬ್ರದರ್ನ ಕರ್ಕೊಂಡ್ ಬಂದೇ ಬರ್ತೀವಿ. ಇದು ಮೋಟು ಪತ್ಲು ತಗೊಳ್ತಿರೋ ವಾದ. ಪಕ್ಕ. ಸರಿ ಮೋಟು ಪತ್ಲು, ಈ ಪೌಚ್ ನ ತಗೊಳ್ಳಿ. ಇದ್ರಲ್ಲಿ ಸ್ವಲ್ಪ ಡಾಲರ್ಸ್ ಇದೆ. ಈ ಲಾಕೆಟ್ ನು ತಗೊಳ್ಳಿ, ನಿಮ್ಗೆ ಇದ್ರ ಅವಶ್ಯಕತೆ ಬರ್ಬೋದು. ಕೆಲವೇ ಕ್ಷಣಗಳಲ್ಲಿ ಹೊರಡಲಿದೆ. ಪ್ಯಾಸೆಂಜರ್ಸ್ಗಳು ದಯವಿಟ್ಟು ಗೇಟ್ ನಂಬರ್ 7 ಹತ್ತಿರ ಕೂಡಲೇ ಬರತಕ್ಕದ್ದು. ಬಾಬಾ, ಇಷ್ಟೊಂದು ಸಾಫ್ಟ್ ಡ್ರಿಂಕ್ಸ್ಗಳು. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಾರಿ. ಓಕೆ, ಬಹಳ ಬಾಯಾರಿಕೆ ಆಗ್ತಿದೆ ನಂಗೆ. ಒಂದು ಸಾಫ್ಟ್ ಡ್ರಿಂಕ್ ತಗೊಂಡ್ಬಿಡ್ತೀನಿ ಈಗ. ಯಾವ್ದು ತಗೊಳ್ಳೋದು? ಇದನ್ನ ತಗೊಳ್ಳೋ ಇಲ್ಲ ಇದನ್ನ ತಗೊಳ್ಳೋ? ಇದೇ ತಗೋಬೇಕು. ಇಲ್ಲ, ಇವ್ನು ಏನಪ್ಪ ಮಾಡ್ತಿದ್ದಾನೆ? ಓಡಿ ಇಲ್ಲಿಂದ. ಬೇಡ, ಇಲ್ಲ. ಹಲೋ, ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಈ ಮೋಟು ಎಲ್ಲೋಗ್ಬಿಟ್ಟು ಅಂತ ಗೊತ್ತಾಗ್ತಿಲ್ವಲ್ಲ ನಮ್ಗೆ.
ಬೇಡ ಕಪಡ ಹೌದು. ಮತ್ತೆ ಎಲ್ಲಿದೆ ನೀನು? ಕೊಡಿ. ಅಯ್ಯೋ, ಏನ್ ಮಾಡ್ಲಿಕ್ಕ? ಅಮ್ಮಗೆ. ಅಯ್ಯಯ್ಯೋ ಇಲ್ಲ. ಏನಪ್ಪ ಇದು? ಯಾರು ನೀವೆಲ್ಲ ಇಡೀ ಏರ್ಪೋರ್ಟ್ ನೇ ಹಾಳು ಮಾಡ್ತಾ ಇದ್ದೀರಲ್ವಾ? ಅಯ್ಯೋ ಬ್ರದರ್, ನನ್ಗೇನು ಗೊತ್ತಾಗ್ತಾನೆ ಇಲ್ಲ ಬ್ರದರ್. ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ ಅಂತದೇನು ಆಗಿಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಸುಮ್ನೆ ಹೀಗೆ ಅಷ್ಟೇನೆ. ಅಯ್ಯ ಅಯ್ಯಪ್ಪ ಒಡಿ ಒಡಿ. ಟ್ಯಾಕ್ಸಿ ಟ್ಯಾಕ್ಸಿ ಬನ್ನಿ ಗೆಳೆಯರ. ಟೋಕಿಯೋನ ತಲುಪಿಟ್ವಿ ನಾವು. ಹೇಳಿ ಸರ್, ಎಲ್ಲಿಗೆ ಹೋಗ್ಬೇಕು? ಐಲ್ಯಾಂಡ್. ಓ, ನೀವು ಫೈಟರ್ಸಾ? ಆಹಾ, ಫೈಟರ್ಸ್ ಗಳೇ ನಾವು ಎಂತೆಂತ ದೊಡ್ಡೋಡನು ಹೊಡೆದ್ ಬಿಸಾಕ್ಬಿಟ್ಟಿದೀವಿ. ವೆರಿ ಗುಡ್. ನಾನ್ ನಿಮ್ಮನ್ನ ಅಲ್ಲಿಗೆ ಬೇಗ ಬಿಟ್ಬಿಡ್ತೀನಿ. ಎಲ್ರು ಆರಾಮಾಗಿ ಕೂತ್ಕೊಳ್ಳಿ. ನಾನ್ ನಿಮ್ಮನ್ನ ಜೂಪ್ಯಾಂಗ್ ಐಲ್ಯಾಂಡ್ ಕರ್ಕೊಂಡು ಹೋಗ್ತೀನಿ. ವಾ, ಏನ್ ಸಕ್ಕತ್ತಾಗಿದೆ. ಏನ್ ಸಕ್ಕತ್ತಾಗಿದೆ ಚೆನ್ನಾಗಿದೆಯಪ್ಪ ಇದು. ನೋಡಿದ್ಯಲ್ಲ? ಅಮ್ಮ ವಾ, ಎಷ್ಟ್ ಚೆನ್ನಾಗಿದೆಯಪ್ಪ. ಅಪ್ಪ ಓ ಬಂದ್ಬಿಟ್ವಿ. ಅಪ್ಪ ಒಳ್ಳೆ ಜಾಗಕ್ಕೆ ನೋಡಿ. ವೆರಿ ಗುಡ್, ಬ್ಯೂಟಿಫುಲ್. ಎಷ್ಟು ದೂರ ಪ್ರಯಾಣ ಮಾಡಿದ್ವಾಪ, ಇಡೀ ರಾತ್ರಿ ಬಂದ್ವಿ. ಬೆಳಗ್ಗೆ 5 ಗಂಟೆ ಆಗೋಯ್ತಲ್ಲಪ್ಪ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಬೇಗ ಮಲ್ಕೊಂಡ್ರಪ್ಪ. ಅಮ್ಮಮ್ಮ, ಅಮ್ಮಮ್ಮ, ಸಾರಿ ಸರ್, ನೀವೆಲ್ಲ ಇಲ್ಲಿ ಮಲ್ಕೊಳ್ಳೋದಕ್ಕಾಗೋದಿಲ್ಲ. ಅಮ್ಮಮ್ಮ, ಯಾರದು? ನೀವೀಗ ಫೈಟ್ ಮಾಡ್ಬೇಕಲ್ವಾ, ಅದಕ್ಕೆ ಟೀ ಬಿಸ್ಕೆಟ್ ತಿನ್ಕೊಂಡು ರೆಡಿ ಆಗಿ. ಬೇಗ ಯಾರು ಮಲ್ಕೊಳ್ಳೋ ಹಾಗಿಲ್ಲ. ಮಾರ್ಷಲ್ ಆರ್ಟ್ಸ್ ಕಾಂಪಿಟಿಷನ್ ಬೆಳಿಗ್ಗೆ 6 ಗಂಟೆಗೆ ಶುರು ಆಗುತ್ತೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ಅನಿಸ್ತಾ ಇಲ್ಲ ನೀವೆಲ್ಲ ಮಾರ್ಷಲ್ ಆರ್ಟ್ಸ್ ಫೈಟ್ಸ್ ಮಾಡ್ತೀರಾ ಅಂತ ಅಲ್ವಾ? ಅರೆ, ನಾವಿಲ್ಲಿ ಯಾವ ಕಾಂಪಿಟೇಷನ್ಗೂ ಭಾಗವಹಿಸಕ್ ಬಂದಿಲ್ಲ ಸ್ವಾಮಿ. ನಮ್ಮ ಬಾಕ್ಸರ್ ನನ್ನ ತಮ್ಮನ್ನ ಯಾರೋ ಒಬ್ರು ಇಲ್ಲಿದ. ಇಲ್ಲ, ನಾವಿಲ್ಲಿ ಸುತ್ತಾಡಕ್ಕೋಸ್ಕರ ಬಂದಿದ್ದೀವಿ ಸರ್. ಇಲ್ಲಿ ಯಾರೇ ಬಂದ್ರು ಕೂಡ ಅವ್ರು ಫೈಟ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಮತ್ತೆ ಒಂದ್ ವೇಳೆ ನೀವು ಫೈಟ್ ಮಾಡಿಲ್ಲ ಅಂದ್ರೆ ಸೆನ್ಸಾಯ್ ಗೋರಿಲ್ಲ ನಿಮ್ಮನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಅಯ್ಯೋ, ಜೈಲ್ನಲ್ಲಿ ಹಾಕ್ಬಿಡ್ತಾರ. ಇದೇನ್ ಗಾಚಾರ ಸರ್? ನಡೆಯ ಪತ್ಲು, ಇಲ್ಲಿಂದ ಆದಷ್ಟು ಬೇಗ ಕಳ್ಸ್ಕೊಂಡ್ಬಿಡೋಣ. ನಿಮಗಿಷ್ಟ ಬಂದಾಗೆ ನೀವು ಇಲ್ಲಿಗೆ ಬರಬಹುದು, ಆದ್ರೆ ನಿಮಗಿಷ್ಟ ಬಂದಾಗೆ ನೀವು ಇಲ್ಲಿಂದ ಹೋಗೋ ಹಾಗಿಲ್ಲ. ಗೊತ್ತಾಯ್ತಾ ನಿಮ್ಗೆಲ್ಲ? ಇದೇನಪ್ಪ ಇದು? ಅಯ್ಯಮ್ಮ, ಯಾರು ತಡಿತಾರೆ ನಮ್ಮನ್ನ? ನನಸು ಚಿಂಗಮ. ಚಿಂಗಮ್ ಕೈದ ಬಚಾವಾಗೋದು ಪಾಸಿಬಲ್. ನಿಜಾಲು ಪಾಸಿಬಲ್. ಬರೀ ಗೆಳೆಯರೇ, ಯಾರು ತಡಿತಾರೆ ನಮ್ಮನ್ನ ನೋಡಿ ಬಿಡೋಣ. ಅಮ್ಮ, ಅಯ್ಯೋ, ಇದೇನಪ್ಪ ಇದು? ಸರ್, ಇದಾರಪ್ಪ ಇವನು. ಗ್ರಾಚಾರ ಸರಿಯಿಲ್ಲ. ಅಯ್ಯೋ, ಬೇಗ ರೆಡಿ ಆಗಿ ಎಲ್ರು ಕೆಳಗ್ ಬನ್ನಿ. ಸಂಜೆ ಗೋರಿಲ್ಲ ಸರಿಯಾಗಿ 6 ಗಂಟೆಗೆ ಸ್ಟೇಡಿಯಂ ಬಂದ್ಬಿಡ್ತಾರೆ. ಕೆಳಗಡೆ ಬಸ್ ನಿಮಗೋಸ್ಕರ ಕಾಯ್ತಾ ಇದೆ. ಅಯ್ಯೋ, ನಿನ್ ಧಮ್ಕಿಗೆಲ್ಲ ನಾ ಎದುರಂತ ಜನಗಳಲ್ಲಪ್ಪ. ಸರಿಯಾಗಿ 6 ಗಂಟೆಗೆ ಸಿಗೋಣ ನಾವು.
ಅಯ್ಯೋ ಅಮ್ಮಮ್ಮ 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 ಬೇಗ ನಡೀರಿ, ಕಾಂಪಿಟೇಷನ್ ಶುರುವಾಗಿದೆ ಈಗ. ಬನ್ನಿ ಸುಮ್ನೆ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ನೋಡೋಣ. ಓಕೆ. ಅಮ್ಮಮ್ಮ ಅರೆ ಅಯ್ಯಬ್ಬ, ಇದೆಂತ ಜಾಗ ಅಲ್ವಾ? ಏನು ಸುಂದರ. ಒಳ್ಳೆ ಕಟ್ಟಡ. ಅರೆ ವಾ, ಪತ್ಲು ನೋಡು ಎಷ್ಟು ಚಕ್ಕತ್ತಾಗಿದೆ ಜಾಗ. ಅಮ್ಮಮ್ಮ ಇದೇನು ಇಷ್ಟು ಚೆನ್ನಾಗಿದೆ. ಅಯ್ಯಬ್ಬ, ಅಯ್ಯೋ ಎಲ್ರು ಜಾಗನ ಅವಗಳದು ಬಿಟ್ಬಿಡಿ. ಬಾಯಿ ಮುಚ್ಕೊಂಡು ನಿಂತ್ಕೊಂಡಿರ್ಬೇಕು, ಇಲ್ಲಾಂದ್ರೆ ನಮ್ಮನ್ನು ಫೈಟ್ ಮಾಡಕ್ ಕರೆದ್ ಬಿಡ್ತಾರೆ ಅವರು. ನಡೀರಿ, ಎಲ್ರು ಹೋಗಿ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ. ನಿಮ್ ಫೈಟ್ ಯಾವಾಗ ಬರುತ್ತೋ ಆಗ ನಿಮ್ಮನ್ನ ಕರೀತಾರೆ. ಹೋಗಿ ಕೂತ್ಕೋತೀವಿ. ಇದೇನಪ್ಪ ಇದು? ಸಾರಿ ಕ್ಷಮಿಸ್ಬಿಡಿ. ಸ್ವಾಗತ. ಮಾರ್ಷಲ್ ಆರ್ಟ್ಸ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಎಲ್ರಿಗಿಂತ ಮೊದಲು ನಾವು ವೆಲ್ಕಮ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಸೆನ್ಸೈ ಗೊರಿಲ್ಲಾ, ದ ಗ್ರೇಟ್ ಫೈಟರ್, ದ ಕಿಂಗ್ ಆಫ್ ಸುಪರ್ ಐಲ್ಯಾಂಡ್. ಸೆನ್ಸೆ ಗೊರಿಲ್ಲಾ, 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 ಸೆನ್ಸೆ ಗೊರಿಲ್ಲಾ. ಅಲ್ಲೋಡಿ, ಸೆನ್ಸೆ ಗೋರಿಲ್ಲ ಬಂದ್ಬಿಟ್ರು. ಸ್ವಲ್ಪ ಜರುಗ್ತಿರೋ ಸಮಯ ನಾವು ನೋಡ್ಬೇಕು. ಸೆನ್ಸೆ ಗೊರಿಲ್ಲಾ, ಸೆನ್ಸೆ ಗೊರಿಲ್ಲಾ, ಸೆನ್ಸೆ ಗೊರಿಲ್ಲಾ, ಸೆನ್ಸೆ ಗೊರಿಲ್ಲಾ. ಮಾರ್ಷಲ್ ಆರ್ಟ್ಸ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಲೆಟ್ಸ್ ಪ್ಲೇ. ಫೈಟ್. ಅಮ್ಮಮ್ಮ ಒನ್. ನೋ ನೋ. ಇದೇನೈತೆ ನಿನ್ಗೆ? ಈ ರೌಂಡಿನ ವಿನ್ನರ್ ಔಡೆ. ನೆಕ್ಸ್ಟ್ ಫೈಟರ್ಸ್ ಜಾನ್ಸನ್ ಅಂಡ್ ಮಾಂಟೆ. ಫೈಟ್. ಮತ್ತೆ ನೆಕ್ಸ್ಟ್ ಫೈಟರ್ಸ್ ಸ್ಯಾಂಡಿ ಅಂಡ್ ಹ್ಯಾರಿ. ಸ್ಟಾರ್ಟ್. ಮಜವಾಗಿತ್ತು. ಮಜವಾಗಿತ್ತು. ಹೊಡಿ, ಸಖತ್ ಮಜಾ ಬರ್ತಾ ಇದೆ. ಹೊಡಿ ಮೋಟೋ ಕಂಟ್ರೋಲ್ ಮಾಡ್ಕೊಳ್ಳೋ, ಇಲ್ಲಾಂದ್ರೆ ನಮ್ಮನ್ನು ಫೈಟ್ ಮಾಡಕ್ ಅವ್ರು ಕರೆದು ಬಿಡ್ತಾರೆ ಕಣೋ. ಇಲ್ಲ ನೋಡು, ಮೆತ್ತಿಗೆ ನಾವೆಲ್ಲರೂ ಇದರಿಂದ ಕಳೆದುಕೊಳ್ಳೋದು ನೋಡ್ಬೇಕಷ್ಟೇನೆ. ಓಕೆ, ಅಷ್ಟು ಮಾಡ ನಡೀರಿ. ಎಲ್ಲಿಗೆ ಹೋಗ್ತಿದ್ದೀರಾ? ಬಾಯಿ ಮುಚ್ಕೊಂಡು ನಿಮ್ ಜಾಗದಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ನಿಮ್ ಜಾಗದಿಂದ ಎದ್ದು ಬಂದ್ರೆ ಅಷ್ಟೇ ನಿಮ್ ಕತೆ.
ಇವತ್ತಿನ ಕೊನೆಯ ಫೈಟ್ ನ ಮೊದಲನೇ ಕಂಟೆಸ್ಟೆಂಟ್ ಮಿಸ್ಟರ್ ಮೋಟೋ. ಅಯ್ಯ ಮೋಟು, ಎಂತ ಕೆಲಸ ಮಾಡ್ಬಿಟ್ಯೋ? ಇವಾಗ ನಾವು ಫೈಟ್ ಮಾಡ್ಲೇಬೇಕು ಕಣ. ಬ್ರದರ್, ಕಾಪಾಡಿ ನನ್ನ. ಅಯ್ಯ ಮೋಟು, ಅಯ್ಯೋ, ಬೇಡ ಬೇಡ, ಆಗಲ್ಲ ಅದಕ್ಕೆ. ನನ್ನ ಮಾತು ಕೇಳಿ ಸರ್, ನಾವಿಲ್ಲಿಗೆ ಫೈಟ್ ಮಾಡೋಕ್ಕೋಸ್ಕರ ಬಂದಿಲ್ಲ ಸರ್. ಅದೇ ಈಗ ಮೋಟೋ ಅವ್ರ ಜೊತೆ ಫೈಟ್ ಮಾಡ್ತಾ ಇರೋದು ಇಲ್ಲಿವರೆಗೆ ಬಂದಿಲ್ಲದೆ ಇರೋ ತುಂಬಾ ಖತರ್ನಾಕ್ ಫೈಟರ್ ಮೇಷಿನ್ ಗೊಗಾಟಾ. ಇದು ಯಾವನಪ್ಪ ಇವನು? ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನನ್ ಜೊತೆ ಫೈಟ್ ಮಾಡು. ಅರೆ ಇಲ್ಲ ಇಲ್ಲ, ನಾವು ಫೈಟ್ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಬೇಡ ಬೇಡ ಬೇಡ, ಬಿಟ್ಬಿಡಿ. ಅಯ್ಯೋ, ನಾವು ಫೈಟ್ ಮಾಡೋಕ್ಕೋಸ್ಕರ ಬಂದಿಲ್ಲ ಇಲ್ಲಿ. ಪ್ಲೀಸ್ ನಮ್ಮನ್ನ ಹೋಗಕ್ ಬಿಟ್ಬಿಡಿ ಪ್ಲೀಸ್. ಸಿನ್ಸೆ ಗೊರಿಲ್ಲ ಸರ್, ಪ್ಲೀಸ್. ನಾವು ಅಪ್ಪಿ ಇಲ್ಲಿಗೆ ಬಂದ್ಬಿಟ್ವಿ ಅಷ್ಟೇ ಸರ್. ನಾವು ಫೈಟ್ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿಲ್ಲ ಸರ್. ಇಲ್ಲಿಂದ ಹೋಗ್ಬೇಕು ಅಂದ್ರೆ ಎಲ್ರನ್ನು ಸೋಲ್ಸಿನೇ ಹೋಗ್ಬೇಕು. ಫೈಟ್ ಅಂಡ್ ವಿನ್ ಯೋರ್ ಫ್ರೀಡಮ್. ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಓಕೆ ಸರ್, ತಾವ್ ಹೇಳ್ತಿದ್ರಿ ಅಂದ್ಮೇಲೆ ನಾನು ಫೈಟ್ ಮಾಡೇ ಮಾಡ್ತೀನಿ ಸರ್. ಆದ್ರೆ ನನ್ನ ಸ್ನೇಹಿತರು ಯಾರು ಫೈಟರ್ಸ್ ಅಲ್ಲ ಸರ್. ನಾನ್ ಬೇಕಾದ್ರೆ ಇವ್ರ ಪರವಾಗಿ ಫೈಟ್ ಮಾಡ್ತೀನಿ ಸರ್. ಪರ್ಮಿಷನ್ ಗ್ರಾಂಟೆಡ್. ನಿನ್ ತರ ಒಬ್ಬ ಫ್ರೆಂಡ್ ಹೊರಡೋನ್ ಯಾರು ಸಿಗ್ತಾನೆ? ಲೆಟ್ಸ್ ಫೈಟ್. ಸ್ಮ್ಯಾಶ್ ಮಾಡಕ್ ಬಿಡ್ತೀನಿ, ನಿನ್ನ ಸ್ಮ್ಯಾಶ್ ಮಾಡಕ್ ಬಿಡ್ತೀನಿ. ನನಗೆ ನೀವೇ ಇಲ್ಲಿ ಬರ್ತೀರಾ ಇಲ್ಲ ನಾನೇ ಅಲ್ಲಿ ಬರ್ಲಾ? ಒಟ್ಟು ದಯವಿಟ್ಟು ಅಲ್ಲಿಗೆ ಹೋಗ್ಬೇಡ ಕಣ. ಅವ್ನು ತಿಂದು ಸಕ್ಕತ್ತಾಗ್ಬಿಟ್ಟವನವನು. ಅವ್ನು ಏನೇ ಸಖತ್ತಾಗಿರ್ಲಿ ಕಣೋ, ಮೋಟಿಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ ಅವನು. ಐಡಿಯಾ ಒಟ್ಟು ಇಲ್ಲಿ ಬರ ಇಲ್ಲಿ. ಇದ್ಯಾರಿದು? ಹೌದು, ಮಿಸ್ಟರ್ ಮೋಟು ಎಲ್ಲಿ ಹೋದ? ಅಯ್ಯೋ, ನಾನೇ ಕಣಪ್ಪ. ಹೋಗ್ಲಿಂತ ಬ್ಯಾಂಡೇಜ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಅಷ್ಟೇನೆ. ಹೋಗೋ, ಮೊದ್ಲು ಹೋಗಿ ಪ್ಲಾಸ್ಟರ್ ಹಾಕೊಂಬ, ಇಲ್ಲಾದ್ರೆ ಸ್ಮ್ಯಾಶ್ ಮಾಡಕ್ ಬಿಡ್ತೀನಿ. ಕೈ ಹೋಯ್ತು. ಅಯ್ಯಪ್ಪ, ಆಗ್ತಿಲ್ಲ. ಏನ್ ಮಾಡೋದೀಗ? ಅದ್ಭುತ ಅದ್ಭುತ. ಬೇಡ ಬೇಡ ಬೇಡಪ್ಪ, ಏನು ಬೇಡ. ಅಯ್ಯೋ ಬಿಟ್ಬಿಡಪ್ಪ, ಕೆಸಿ ಬೇಡ, ಬಿಟ್ಬಿಡಯ್ಯ. ಅಯ್ಯೋ ಆಗಲ್ಲ ಹೋಗ್ತಾ. ನನ್ಗನ್ಸತ್ತೆ ಮಿಸ್ಟರ್ ಮೋಟು ಫೈಟ್ ಮಾಡಬಾರ್ದು ಅನ್ಕೊಂಡು ಈ ರೀತಿ ಮಾಡ್ತಿದ್ದಾನೆ ಅಂತ. ಮಿಸ್ಟರ್ ಸ್ಮ್ಯಾಶಿಂಗ್ ಬೊಗಾತ, ಈ ಮೋಟು ಕತೆನ ಮುಗಿಸ್ಬಿಡು. ಒಟ್ಟು ನೀವೆಲ್ಲ ಗುರುಗಳನ್ನ ಜ್ಞಾಪಕ ಮಾಡ್ಕೊಳ್ಳೋ, ಮತ್ತೆ ಫೈಟ್ ಮಾಡು. ಈ ಕಾಮಿಡಿ ಮಾಡ್ತಿದ್ರೆ ಕೆಲಸ ಆಗೋದಿಲ್ಲ ಕಣ. ಫೋಕಸ್ ಮತ್ತೆ ಫೈಟ್, ಈ ಎರಡು ಶಬ್ದನ ಜ್ಞಾಪಕ ಇಟ್ಕೋ. ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದ್ರ ಮೇಲೆ ಫೋಕಸ್ ಮಾಡು, ಮತ್ತೆ ಅದ್ರ ಮೇಲೆ ಫೈಟ್ ಇಟ್ಕೋ. ಯಾ ಬಾಬಾ.
ದಮ್ಮಿದೆ ಇವನಲ್ಲಿ. And the winner is Moto! ಒಳ್ಳೆ ಫೈಟರ್ ಇವನು. ಇವತ್ತಿನ ಫೈಟು ಇದರಿಂದ ಮುಕ್ತಾಯ ಆಗುತ್ತೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೀವು ಗೆಸ್ಟ್ ಹೌಸ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. ಓಕೆ ಓಕೆ ಹೋಗಿ ಕೂತ್ಕೊಳ್ಳಿ ಆರಾಮಾಗಿ. ಗೆದ್ಬಿಟ್ವಿ, ನಾವು ಗೆದ್ಬಿಟ್ವಿ. ಬೇಗ ಹೋಗಪ್ಪ. ನೋಡಿ, ಗೆದ್ಬಿಟ್ವಿ. ನಾವು ಗೆದ್ದೇ ಬಿಟ್ವಿ. ಅಲ್ಲೋಡಲ್ಲಿ ಮೊಟು, ಆ ಕಾರ್ನಲ್ಲಿ ನಜರ್ ಸಿಂಗ್ ಇದ್ದಾನೆ ಕಣೋ. ಅವನಿಗೆ ಖಂಡಿತ ಗೊತ್ತಿರುತ್ತೆ ಕಣೋ ಆರ್ಕೋ ಎಲ್ಲಿದ್ದಾನೆ ಅಂತ. ಬಾ ಹೋಗೋಣ, ಬನ್ನಿ. ಸಾಕು, ನಿಲ್ಸಿ, ದಯವಿಟ್ಟು ನಿಲ್ಸಿ. ನಾವು ಇಲ್ಲ ಇಟ್ಕೋಬೇಕು. ನಿಲ್ಸಿ ನಿಲ್ಸಿ. ಏನ್ ಮಾಡ್ತಾ ಇದ್ದೀರಾ? ನನ್ ಕೆಲಸ ಮಾಡೋದಕ್ಕೆ ನನಗೆ ಬಿಡಿ. ಮಧ್ಯದಲ್ಲಿ ಬಸ್ ನಿಲ್ಸೋದಕ್ಕೆ ಆರ್ಡರ್ ಇಲ್ಲ ಗೊತ್ತಾ? ಬಿಡಿ ಬಿಡಿ. ಈ ಬಸ್ ಸೀದಾ ಗೆಸ್ಟ್ ಹೌಸ್ ಅಲ್ಲೇ ಹೋಗಿ ನಿಲ್ಲೋದು. Come on, boys. ಬಾಸ್ ಕೆಲಸ ಮುಗೀತು. ನಾನು ಪೌಚ್ ತಗೊಂಡ್ಬಂದಿದ್ದೀನಿ ಬಾಸ್. ಒಳ್ಳೇದು. ಶಬಾಷ್ ಕಣ. ಯಾರು ಮಾಡಕ್ಕಾಗ್ದೇ ಇರೋಂತ ಕೆಲ್ಸನ ನೀನ್ ಇವತ್ತು ಮಾಡ್ ಮುಗಿಸಿದ್ಯಾ. ನನ್ನೆಷ್ಟೋ ವರ್ಷದ ಕನ್ಸು ನನ್ಸಾಯ್ತು. ಇದ್ರೊಳಗೆ ಡೆವಿಲ್ಸ್ ಹಾರ್ಟ್ಗೆ ಹೋಗುವಂತ ಮ್ಯಾಪ್ ಇದೆ. ಇದ್ರಲ್ಲಿ 3 ಪೀಸ್ ಇದೆ. 4ನೇ ಪೀಸ್ ಯಾರ ಹತ್ರ ಇದೆಯೋ ಅವನು ನನ್ನ ಹತ್ರ ಬಂದಿಯಾಗಿದ್ದಾನೆ. ಇಲ್ಲಿವರೆಗೂ ಅವನ ಹತ್ರ ಸಮಾಧಾನವಾಗಿ ಮಾತಾಡ್ತಿದ್ದೆ. ಈಗ ಅವನು ಆ 4ನೇ ಪೀಸ್ ನನಗೆ ಕೊಡ್ಲೇಬೇಕು. ಇವತ್ತು ನಿನ್ನಿಂದ ನನಗೆ ತುಂಬಾ ಖುಷಿಯಾಗಿದೆ ಶಿನ್ಮಿ. ಥ್ಯಾಂಕ್ ಯು ಸೆನ್ಸೈ ಗೋರಿಲ್ಲಾ. ನಿಮ್ಮೆಲ್ರಿಗೂ ಈ ಡೆವಿಲ್ಸ್ ಹಾರ್ಟ್ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಿರೋದಕ್ಕೂ ಸಾಧ್ಯ ಇಲ್ಲ. ಈ ಡೆವಿಲ್ಸ್ ಹಾರ್ಟ್ ನ ಹುಣ್ಣಿಮೆ ದಿನ ನನ್ನೊಳಗೆ ಆವರಿಸ್ಕೊಂಡ್ಬಿಟ್ರೆ ಆಗ ಭೂಮಿ ಮೇಲೆ ನನ್ನನ್ನ ತಡೆಯೋರೆ ಯಾರು ಇರಲ್ಲ. ನಾಳೆ ರಾತ್ರಿನೇ ಹುಣ್ಣಿಮೆ. ನನ್ನ ಹತ್ರ ಹೆಚ್ಚು ಸಮಯ ಇಲ್ಲ. ಹಲ್ಕ್, ನಾಳೆ ರಾತ್ರಿ ಒಳಗೆ ಆ ಆರ್ಕೋ ಹತ್ರ 4ನೇ ಪೀಸ್ ಎಲ್ಲಿದೆ ಅಂತ ಕೇಳಿ ತಿಳ್ಕೊ. ಬೈ ಹುಕ್ ಆರ್ ಬೈ ಕುಕ್. ಇಲ್ಲ ಅಂದ್ರೆ ಅವನ್ನ ಮುಗಿಸ್ಬಿಡು. ಆಯ್ತು 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 ಸೆನ್ಸೆ. ಡೆವಿಲ್ಸ್ ಹಾರ್ಟ್ ಯಾರಿಗೂ ಸಿಗಬಾರ್ದು. ಅದಕ್ಕೆ ಅದನ್ನ ಒಂದ್ ಕಡೆ ಬಚ್ಚಿಟ್ಟಿದ್ದಾರೆ. ಅದರ ಮ್ಯಾಪ್ ನ 4 ತುಂಡು ಮಾಡಿ 4 ಬೇರೆ ಬೇರೆ ದೇಶಗಳಲ್ಲಿ ಬಚ್ಚಿಟ್ಟಿದ್ರು. ನಾನು ಕೋಟಿ ಕೋಟಿ ಖರ್ಚು ಮಾಡಿ ಅದರಲ್ಲಿ 3 ಪೀಸ್ಗಳನ್ನ ನನ್ನ ವಶ ಮಾಡ್ಕೊಂಡೆ. ಇದೇನ್ರೋ ಇದು? ಇದರಲ್ಲಿ ಮ್ಯಾಪ್ ನ 3ನೇ ಪೀಸ್ ಇರ್ಬೇಕಾಗಿತ್ತು. ಎಲ್ಲಿ ಅದು? ಸೆನ್ಸೈ ಆ ಪೌಚ್ ತೆಗೆದ್ಬಿಟ್ಟು ನಾವಂತೂ ನೋಡಿಲ್ಲ. ನಿಮ್ಗೆ ಹ್ಯಾಂಡ್ ಓವರ್ ಮಾಡು ಅಂತ ಹೇಳಿದ್ರು ಅಷ್ಟೇ. ಹಾಗಾದ್ರೆ ಇದ್ರಲ್ಲಿ ಯಾಕಿಲ್ಲ ಅದು? ನಿಜವಾದ ಪೌಚ್ ಎಲ್ಲಿದೆ? ಅದನ್ನ ನನ್ನ ಕೈಗೆ ತಂದು ಒಪ್ಪಿಸ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಇಲ್ಲೇ ಮುಗಿಸ್ಬಿಡ್ತೀನಿ. ಬಾಸ್, ನೆನ್ಪಾಯ್ತು. ಏರ್ಪೋರ್ಟ್ ಅಲ್ಲಿ ಯಾವನೋ ಮನುಷ್ಯನ ಜೊತೆ ಡಿಕ್ಕಿ ಹೊಡೆದೆ. ಅಲ್ಲೇ ಆ ಪೌಚ್ ಬದಲಾಗಿರ್ಬೇಕು ಅನ್ಸುತ್ತೆ. ಇಷ್ಟು ಈಸಿಯಾಗಿ ನನ್ನ ವರ್ಷಗಳ ಕನ್ಸಿನ ಮೇಲೆ ನೀರೆರ್ಚ್ಬಿಟ್ರಲ್ರೋ. ನಾಳೆ ರಾತ್ರಿ ಹುಣ್ಣಿಮೆ. ಅದಕ್ಕೂ ಮುಂಚೆ ಆ ಮ್ಯಾಪ್ನ 3 ಪೀಸ್ಗಳು ಮತ್ತೆ 4ನೇ ಪೀಸ್ ಕೂಡ ನನ್ನ ಕೈಗೆ ಬಂದು ಸೇರ್ಬೇಕು. ಇಲ್ಲ ಅಂದ್ರೆ ನಾನ್ ನಿಮ್ಮನ್ನೆಲ್ಲ ಕೊಂದು ಹಾಕ್ಬಿಡ್ತೀನಿ. ಹೋಗಿ ಹೋಗಿ.
ಬಾಸ್, ನಾವು ಆರ್ಕೋನ ಅನ್ನ ಬಾಕ್ಸರ್ ಅನ್ನ ಹಿಡಿದಿದ್ವಿ. ಅವ್ನ ಫ್ರೆಂಡ್ಸ್ ಅವನನ್ನ ಕಾಪಾಡ್ಬಿಟ್ರು. ಅದು ಕೂಡ ಒಳ್ಳೆ ಫೈಟರ್ ಸಾಹೇಬ್ರು. ಯೂಸ್ಲೆಸ್, ನೀವೆಲ್ರೂ ಯೂಸ್ಲೆಸ್ಗಳು. ನಾನು ಕೆಲ್ಸಕ್ಕೆ ಬಾರ್ದೇ ಇರೋರ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಹೋಗು, ಅವನ್ನ ಹುಡ್ಕೊಂಬ, ಇಲ್ಲ ಅಂದ್ರೆ ನಿನ್ ಕತೆನು ಮುಗಿಸ್ತೀನಿ. ಹೋಗು ಇಲ್ಲಿಂದ. ನಾವು ಹೇಗಾದ್ರೂ ಮಾಡಿ ಆ ನದರ್ ಸಿಂಗ್ ನ ಹುಡುಕಿ ಅವನ್ನ ಹಿಡ್ಕೊಳ್ಳೇಬೇಕು. ಅವಾಗ ನಮ್ಗೆ ಗೊತ್ತಾಗತ್ತೆ ಅವನು ಆರ್ಕೋನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ. ಅಲ್ಲ, ಅವನು ಎಲ್ಲಿ ಬಚ್ಚಿಟ್ಟು ಹುಷಾರು. ನೀವು ನಿಜವಾಗ್ಲೂ ಯಾವ್ದೋ ಖೈದಿನ ಬಿಡ್ಸ್ಕೊಳಕ್ ಬಂದಿದ್ದೀರಾ? ಪ್ಲೀಸ್ ಪ್ಲೀಸ್ ನಮ್ಗೂ ಹೆಲ್ಪ್ ಮಾಡಿ. ನಾವು ತುಂಬಾ ಟೈಮ್ ಇಂದ ಇಲ್ಲಿ ಖೈದಿಯಾಗೇ ಇದ್ದೀವಿ. ಮತ್ತೆ ಅವ್ನ್ ಗೋರಿಲಾಗೆ ಯಾರು ವೀಕ್ ಫೈಟರ್ ತರ ಕಾಣಿಸ್ತಾರೋ ಅವ್ರನ್ನ ಅವನು ಖೈದಿ ಮಾಡಾಕ್ತಾನೆ. ಮತ್ತೆ ಯಾರಾದ್ರೂ ಫೈಟರ್ಸ್ ಅವ್ನ ಮಾತನ್ನ ಕೇಳ್ದೇ ಇದ್ರೆ ಅವ್ರನ್ನ ಪ್ರಿಸನ್ಗೆ ಹಾಕ್ಬಿಡ್ತಾನೆ. ನನಗ್ ನನ್ ಫ್ಯಾಮಿಲಿ ತುಂಬಾನೇ ನೆನ್ಪು ಬರುತ್ತೆ. ಆ ಖೈದಿನ ಎಲ್ಲಿಟ್ಟಿದಾರಂತ ನಾನ್ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಅಲ್ಲಪ್ಪ, ನೀನ್ ಏನ್ ಹೇಳ್ಬೇಕು ಅಂತ ಇದೆ ಹೇಳು. ಇಲ್ಲಿ ಯಾರೇ ಬಂದ್ರು ಕೂಡ ಕಾಂಪಿಟಿಷನ್ ಅಲ್ಲಿ ಫೈಟ್ ಮಾಡ್ಲೇಬೇಕಾಗುತ್ತೆ. ಮತ್ತೆ ಯಾರು ಸೋಲ್ತಾರೆ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಮತ್ತೆ ಇಲ್ಲಿ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಯಾರು ಗೆಲ್ತಾರೆ ಅವ್ರನ್ನ ಸೆನ್ಸೈ ಗೋರಿಲ್ಲಾ ಅವರ ಟೀಮ್ ಅಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ. ಟೀಮ್ ಅಲ್ಲಿ ಸೇರ್ಕೊಂಡಿಲ್ಲ ಅಂದ್ರೆ ಅವ್ರದ್ದು ಕೂಡ ಜೈಲಿಗೆ ಹಾಕ್ಬಿಡ್ತಾರೆ. ನಾವೆಲ್ಲ ಇಲ್ಲಿ ಹೋಟ್ಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ವಾ, ನಾವು ಕೂಡ ಒಂಥರ ಖೈದಿಗಳೇ. ನಾವಿಲ್ಲಿಂದ ಓಡ್ ಹೋಗಲ್ಲ ಅಂತ ಅವ್ರಿಗೆ ನಂಬಿಕೆ ಬಂದ್ಮೇಲೆ ನಮ್ಮ ಹತ್ರ ಎಲ್ಲ ಕೆಲಸನೂ ಮಾಡಿಸ್ಕೊಂಡ್ಬಿಡ್ತಾರೆ. ಆದ್ರೆ ಜೈಲ್ ಎಲ್ಲಿದೆ ಅಂತ ಇಲ್ಲಿ ಸೆನ್ಸೈ ಗುಹಾನ್ ಗೋರಿಲ್ಲಾ ಅವರ ಪ್ಯಾಲೇಸ್ ಅಲ್ಲಿ ಎಲ್ಲ ಖೈದಿಗಳು ಅಲ್ಲೇ ಇರ್ತಾರೆ. ಅಯ್ಯಮ್ಮ, ಅದ್ರ ಪ್ಯಾಲೇಸ್ ಒಳಗಡೆ ಹೇಗ್ ಹೋಗೋದು? ಅಲ್ಲಿ ಸಖತ್ತು ಗಾರ್ಡ್ಸ್ ಗಳಿದೆಯಲ್ಲ. ಅಮ್ಮ, ನಾನು ನಿಮ್ಮೆಲ್ಲರನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಈಗಲೇ ಹೋಗೋಣ. ಬನ್ನಿ. ಬನ್ನಿ ಬನ್ನಿ. ಮಾತಾಡ್ಬೇಡ ಕಣ, ಸದ್ ಮಾಡ್ದಂಗೆ ಹೋಗ್ಬೇಕು. ಓಕೆ. ಆ ವ್ಯಕ್ತಿಯನ್ನ ನಾನು ಗೆಲ್ ಹುಡುಕ್ಲಿ. ಅಣ್ಣನ್ ಪೌಚು ಅವನ ಹತ್ರ ಎಕ್ಸ್ಚೇಂಜ್ ಆಗಿದೆ ಮ್ಯಾನ್. ಅಯ್ಯೋ, ಏನೋ ಮಾಡ್ತಿದ್ಯಾ? ಯಜಮಾನ, ಸ್ವಲ್ಪ ನೋಡ್ಕೊಂಡು ಹೋದ್ಯಪ್ಪ. ಹಾ ಸಾರಿ, ಹೋಗಿ ನೀವು. ಸರಿಯಾಗಿ ಮಾತಾಡಯ್ಯ. ಹೋಗ್ಲಿ ಬಿಡ ಮೊಟ್ಟು, ಆಗಿದ್ದಾಗೋಯ್ತು. ಬಾಸ್ ಇವನು, ಬಾಸ್ ಇವನು ಅಲ್ಲ ಬಾಸ್, ಇವನು ಗೊತ್ತು, ಅವ್ನು ಸಿಟ್ಟಲ್ಲ ಹೇಳಿದ್ದು ಅಂತ. ಅರೆ ಏನ್ ಅವನು ಬಾಸ್, ಇವನೇನ ಏರ್ಪೋರ್ಟ್ ಅಲ್ಲಿ ನಮ್ಗೆ ಡ್ಯಾಶ್ ಹೊಡೆದಿದ್ದು. ನಿನ್ಗೆ ಹೋಗೋಣ ಬೇಗ. ಹೋಗಿ ಬಾಸ್, ನಾನು ಬರೋದಿಲ್ಲ. ನನಗೆ ಮಾತಾಡಕ್ ಹೋಗ್ಬಿಡಲ್ಲ. ಮಾತಾಡಿದ್ಮೇಲೆ ಹೊಡಿತೀರಾ ಬೇರೆ. ಅಯ್ಯೋ, ನಾಟಕ ಮಾಡೋದ್ ಬಿಟ್ಟು ಮೊದಲು ನಡಿ, ಇಲ್ಲಾಂದ್ರೆ ಗೋಹನ್ ಗೋರಿಲ್ಲಾ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಮತ್ ಲೈಫ್ ಲಾಂಗ್ ಅಳ್ತಾ ಕೂರ್ಬೇಕಾಗುತ್ತೆ. ನಡೀರಿ ನಡೀರಿ ಬಾಸ್. ಯಜಮಾನ್ರೆ, ಇದ್ಯಾವ ರಸ್ತೆ ಅಂತ? ಇದು ಸೀಕ್ರೆಟ್ ರಸ್ತೆ. ಅಯ್ಯೋ, ಜೀವನಗಳೇ ಭಯ ಆಗ್ತಾ ಇದೆಯಲ್ಲಪ್ಪ. ಇದಾರೆ, ನಮ್ಮನ್ನ ಎಗರಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಅಪ್ಪ. ಅಮ್ಮಗೆ ಅಮ್ಮ. ಇದೇ ಆ ಗುಹಾನ್ ಗೋರಿಲ್ಲನ ಪ್ಯಾಲೇಸ್. ಮತ್ತ ಆ ಪ್ರಿಸನ್ ಇದ್ರ ಕೆಳಗಡೆ ಇದೆ. ಇಲ್ಲಿಂದ ಹತ್ಕೊಂಡು ನೀವು ಮೇಲ್ಗಡೆ ಹೋಗ್ಬೇಕಾಗುತ್ತೆ. ಇದನ್ನ ಬಿಟ್ರೆ ಬೇರೆ ಯಾವ ದಾರಿ ಕೂಡ ನಿಮ್ಗೆ ಸಿಗಲ್ಲ. ಮತ್ತ ಅಲ್ಲಿ ಮಧ್ಯದಲ್ಲಿ ನಿಮ್ಗೊಂದು ಗುಹೆ ಸಿಗುತ್ತೆ. ಮತ್ತ ಆ ಗುಹೆ ನಿಮ್ಮನ್ನ ಪ್ರಿಸನ್ ಹತ್ರ ಕರ್ಕೊಂಡು ಹೋಗುತ್ತೆ. ಮತ್ ನಿಮ್ಗದು ಅಷ್ಟು ಸುಲಭವಾಗಿ ಕಾಣಿಸೋದಿಲ್ಲ. ಅಂದ್ರೆ ಆ ದಾರಿ ತುಂಬಾನೇ ಡೇಂಜರಸ್ ಆಗಿರುತ್ತೆ. ಅದಕ್ಕೇನೆ ಹುಷಾರಾಗಿ. ಥ್ಯಾಂಕ್ ಯು ದೋಸ್ತ್. ಬೈ ಬೈ. ಸೆನ್ಸೈ ಗೋರಿಲ್ಲಾ ಅವನಿಲ್ಲೇ ಇದ್ದಾನೆ. ಅವನೇ ಆ ಮನುಷ್ಯ ಇಲ್ಲೇ ಇದ್ದಾನೆ. ಆ ಪೌಚ್ ಎಕ್ಸ್ಚೇಂಜ್ ಮಾಡ್ಕೊಂಡಂತ ಮನುಷ್ಯ ಇದೇ ಐಲ್ಯಾಂಡ್ ಅಲ್ಲಿ ಇದ್ದಾನೆ. ನಾನು ಅದನ್ನ ನೋಡ್ದೆ. ನಾನು ರಸ್ತೆಯಲ್ಲಿ ನೋಡ್ದೆ. ಅವನ್ ಯಾರು ಅಂತ ಕಂಡು ಹಿಡಿ. ಅವನ್ ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಖಂಡಿತ ನಮ್ ರೆಸಾರ್ಟ್ ನಲ್ಲೇ ಇರ್ತಾನೆ. ನಿಮ್ ಹುಡುಗರ್ನೆಲ್ಲ ಕರ್ಕೊಂಡೋಗಿ ನಮ್ ರೆಸಾರ್ಟ್ ಬಂದಿರೋ ಪ್ರತಿಯೊಬ್ಬರ ಫೋಟೋನು ಚೆಕ್ ಮಾಡಿ ನೋಡು. ಅವನ್ ಯಾರು ಅಂತ ಕಂಡು ಹಿಡಿ. ಯಾವ ರೂಮ್ ಅಲ್ಲಿ ಇದ್ದಾನೆ ನೋಡು. ಅವನಿಂದ ಪೌಚ್ ನ ತಗೊಂಡ್ ಬಾ. ಅದ್ರ ಜೊತೆಗೆ ಅವ್ರೆಲ್ರು ಇಲ್ಲಿ ಕರ್ಕೊಂಡ್ ಬಾ. ಹೋಗು. ಓಕೆ ಅಣ್ಣ.
ಈಗ್ಲೇ ಹೋಗ್ತೀನಿ. ಈ ಸಲ ಏನು ಕೂಡ ಮಿಸ್ಟೇಕ್ಸ್ ಆಗಲ್ಲ. ನೋ ಮಿಸ್ಟೇಕ್ಸ್. ಸಖತ್ ಮೇಲಿದೆ. ಈಗ ಸಿಕ್ಕಾಕೊಂಡ್ಬಿಡ್ತು. ಸೂಪರ್ ಬೋಟು. ಫೋಟೋ ನಾನ್ ಮೊದ್ಲು ಹತ್ತುತ್ತೇನೆ. ಬೆಟ್ಟ ಹತ್ತದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಓಕೆ, ಹತ್ತು. ಕೊಡು. ಅಯ್ಯಮ್ಮ ಈಗ ನಾನು ಹತ್ತೀನಿ ಅಮ್ಮ. ಈಗ ನನ್ ಸರ್ದಿಗಳೇ ಹತ್ತೆ ಡಾಕ್ಟ್ರೆ, ಹತ್ತೆ ಇದರ ಹತ್ತೆ. ಅಮ್ಮ ಅಮ್ಮಮ್ಮ. ಮಾಡೋದು ಕಬಡ್ಡಿ. ಇದಕ್ಕೆ ಒಂದ್ಸತಿ ಕಣೋ. ಅಯ್ಯಪ್ಪ ಹೇಳಿದಲ್ಲ ಅದಕ್ಕೆ ಇದು. ಇದೆಂತ ಗುಹೆನಪ್ಪ ಇಷ್ಟ ಮೇಲಿದೆ. ಅಮ್ಮಮ್ಮ. ಅಯ್ಯಮ್ಮ ಇದು ಯಾವ ಸಿಬಿ ಸೌಂಡು? ಅನ್ಸುತ್ತೆ ಏನೋ ಗಡಬಡಿದೆ ಅಂತ. ಅಲ್ಲೋಡಿ. ಅಯ್ಯಮ್ಮ ಬಾವ್ಲಿ 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 ಬಾವ್ಲಿ. ಅಮ್ಮ ರಾಮ ಬಾವ್ಲಿ. ಅಮ್ಮ ಅಯ್ಯಮ್ಮ ಇಲ್ಲ ಅಮ್ಮ. ಬನ್ನಿ ಆ ಕಡೆ ಹೋಗೋಣ. ನನ್ಗನ್ಸುತ್ತೆ ಅಲ್ಲಿ ಯಾವ್ದೋ ಒಂದು ಗುಹೆ ಇದೆ ಅಂತ. ಅಯ್ಯಮ್ಮ ರೇ ಇದು ಯಾವ ಜಾಗ ಇದು? ಅಪ್ಪ ಸೈಲೆಂಟ್ ಆಗಿ ನಡೀರಪ್ಪ. ಇಲ್ಲಿ ಅಮ್ಮ ನನ್ಗನ್ಸುತ್ತೆ ಇದೆ ಅದಕ್ಕೆ ದಾರಿ ಅಂತ. ಹೌದು ಗೆಳೆಯರ, ಬನ್ನಿ ಹೋಗೋಣ ಈ ಕಡೆ. ನಡೀರಪ್ಪ. ನಡಿ. ಬನ್ನಿ ಬಚ್ಚಿಟ್ಕೊಳ್ಳಿ. ಡಾಕ್ಟರ್ ನಂಗನ್ಸುತ್ತೆ ನಾವು ಸರಿಯಾದ ಜಾಗದಲ್ಲಿ ಇದೀವಿ ಅಂತ. ಅಲ್ಲೋಡಿ ಮುಂದೆ ಜೈಲಿದೆ. ಅದಕ್ಕೆ ಗಾರ್ಡ್ಸ್ ಎಲ್ಲ ಇಲ್ಲಿ ಓಡಾಡ್ತಾ ಇದಾರೆ. ಇಲ್ಲಿ ಸೆಕ್ಯೂರಿಟೀಸು ಜಾಸ್ತಿ ಇದಾರೆ. ನಾವು ಸೈಲೆಂಟ್ ಆಗಿ ಇಲ್ಲಿಂದ ಕಳ್ಸ್ಕೊಳ್ಳೋದು ಒಳ್ಳೇದು. ಅಯ್ಯೋ ನಾನು ಬರ್ತೀನೇನಪ್ಪ. ಅಮ್ಮಮ್ಮ. ಅಯ್ಯೋ ಎಲ್ಲೋದ್ರು? ರೇ ಅಯ್ಯೋ ಇಲ್ಲೇನಾಯ್ತು? ಇಲ್ಲಿ ಖಂಡಿತ ಯಾರೋ ಇದ್ದಾರೆ. ಬನ್ನಿ ಹುಡ್ಕೋಣ. ಓಡು ಓಡು. ಇಲ್ಲೆಲ್ಲಿ ಬಚ್ಚಿ ಹಾಕೊಂಡ್ಬಿಟ್ವ ನಾವು. ಅಯ್ಯಮ್ಮ ಊಟ ಬೇಗ ಮಾಡು. ಅಯ್ಯಮ್ಮ ಯಜಮಾನ್ರೆ, ನೀವ್ ಯಾಕೆಲ್ರು ಒಟ್ಟಿಗೆ ಬರ್ಬಾರ್ದು? ಹಿಡಿರಿ ಅವನನ್ನ. ಕಾಪಾಡಿ ಕಾಪಾಡಿ. 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 ನಮ್ಮನ್ನ ಇಲ್ಲಿಂದ ಕರ್ಕೊಂಡೋಗಿ. ಕಾಪಾಡಿ. ಕರ್ಕೊಂಡೋಗ್ರಪ್ಪ ಇಲ್ಲಿಂದ. ದಯವಿಟ್ಟು ಕಾಪಾಡಿ. ಮಿಸ್ಟರ್ ಮೋಟೋ, ಮಿಸ್ಟರ್ ಬುಕಾಟ, ಮಿಸ್ಟರ್ ಮೋಟೋ, ನಮ್ಮನ್ನ ಇಲ್ಲಿಂದ ಕಾಪಾಡ್ಬಿಡು. ಕಾಪಾಡಿ. 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 ಆಯ್ತು ಆಯ್ತು, ನಿಮ್ಮೆಲ್ರಿಗೂ ನಾನು ಬಿಡಿಸ್ತೀನಿ. ಆದ್ರೆ ಆರ್ಕೋ ಎಲ್ಲ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿದ್ದಾನೆ ಆರ್ಕೋ? ಆರ್ಕೋ ಆರ್ಕು ಆರ್ಕೋ. ನಾನು ಎಲ್ಲಿದ್ದೀನಿ? ನಾನು ಎಲ್ಲಿದ್ದೀನಿ ಮೋಟು ಬತ್ಲು? ನಾನು ಎಲ್ಲಿದ್ದೀನಿ? ಆರ್ಕೋ 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 ಬಂದ್ವಿ. ಅರೆ ಅರ್ಕೋ, ನೀನ್ ನೋಡಿ ಬಹಳ ಸಂತೋಷ ಆಯ್ತು. ಮೋಟು ಬತ್ಲು, ನೀವಿಬ್ರು ಇಲ್ಲಿ. ಭಗವಂತ ನಿನ್ಗೆ 100 ತೆಂಗಿನಕಾಯಿ ಹೊಡಿತೀರಪ್ಪ.
ನನ್ನ ಬೇಗ ಇಲ್ಲಿಂದ ಕಾಪಾಡಿ. ಅಯ್ಯಮ್ಮ, ನಾನು ಚಾವಿನ ಹುಡುಕ್ಬಿಟ್ಟೆ. ಇರು ಬರ್ತೀನಿ, ಈಗ್ಲೇ ನಿಮ್ಮನ್ನ ಹೊರಗಡೆ ಕರ್ಕೊತೀನಿ. ಅಮ್ಮ, ಬಾಕ್ಸರ್ ಅಣ್ಣ ಇಲ್ಲಿದ್ದಾರೆ. ಬ್ರದರ್, ಬಾಕ್ಸರ್ ಅಣ್ಣ ಹುಷಾರಾಗಿದ್ದಾರೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ. ಅವರು ನನಗೆ ಈ ಲಾಕೆಟ್ ಕೊಟ್ರು. ಎಲ್ಲಿದೆ ಅದು? ಎಲ್ಲಿ ಎಲ್ಲಿ ಬಿಟ್ಬಿಟ್ಟಪ್ಪ ಅದನ್ನ? ಕಾಪಾಡಿ ಅನ್ಸುತ್ತೆ. ಕಾಪಾಡಿ. ಲಾಕೆಟ್ ನ ಇಲ್ಲಿಗೆ ತಗೊಂಬಂದ್ರ? ಅಯ್ಯೋ ದೇವ್ರೆ, ಇಲ್ಲಿ ತಡ ಮಾಡಬೇಡಿ. ಆದಷ್ಟು ಬೇಗ ನಾವು ಲಾಕೆಟ್ ನ ಹುಡುಕ್ಬೇಕು. ಬನ್ನಿ ಎಲ್ರು ಹೋಗೋಣ. ಓಕೆ. ಅಯ್ಯಮ್ಮ ಬುಗದಾಜಿ, ಬನ್ನಿ ಹೊರಗಡೆ. ಅಮ್ಮ, ನೀವೆಲ್ಲರೂ ಹೋಗಿ, ನಾನು ಉಳಿದಿರೋ ಖೈದಿಗಳನ್ನ ಜೈಲಿಂದ ಹೊರಗಡೆ ತೆಗಿತೀನಿ. ಓಕೆ ಓಕೆ. ತೊಟ್ಟಿಗೆ ಪೆಟ್ಟಿಗೆ ಅಂದ ಸರೆಂಡರ್ ಆಗ್ಬಿಡಿ. ಎಲ್ರು ಕೇಳಿಸ್ಕೊಳ್ಳಿ ಇಲ್ಲಿ. ಇದು ಮೋಸ. ಇದು ಮೋಟು ಪತ್ಲು ನೀವಿಬ್ರು ಹೊರಡೆ, ನಾವು ನೋಡ್ಕೋತೀವಿ. ಸರಿ ಸ್ನೇಹಿತ, ಬನ್ನಿ. ಮುಟ್ಟು, ನಾವು ನಮ್ಮ ಸೀಕ್ರೆಟ್ ದಾರಿಯಿಂದ ಹೋಗಕ್ಕಾಗೋದಿಲ್ಲ ಕಣೋ. ಅಲ್ಲಿ ಗಾರ್ಡ್ಸ್ ಗುಂಪೆ ಇದೆ. ನನಗೊಂದು ದಾರಿ ಗೊತ್ತಿದೆ. ಈ ಕಡೆ ಬನ್ನಿ ನನ್ನ ಜೊತೆ. ಓಕೆ. ಇಲ್ಲಿಂದ ಬನ್ನಿ ಎಲ್ರು, ಏಣಿ ಮೇಲೆ ಕೊಟ್ಟು ಹೋಗ್ಬೇಡಣ. ಬನ್ನಿ, ಇಲ್ಲಿ ಯಾರು ಇಲ್ಲ, ಹತ್ಬಿಡಿ ಬೇಗ. ಬನ್ನಿ. ಅಯ್ಯೋ ಪತ್ಲು, ಗಾರ್ಡ್ಸ್ ಇಲ್ಲೂ ಇದ್ದಾರೆ ಕಣೋ. ಮುಟ್ಟು, ಬಾಯಿ ಮುಚ್ಕೊಂಡು ಮಾತಾಡದೆ ಓಡಾಡ್ ಬಾರ ಇಲ್ಲಿಂದ. ಅಯ್ಯೋ ಮುಟ್ಟು, ಓಡಗಡೆ ಬಾರ ಇಲ್ಲಿಂದ. ಬೇರೆ ಗಾರ್ಡ್ ಬರಕ್ ಮುಂಚೆ ಓಡಗಡೆ ಬಾ. ಬೇಗ ಓಡ್ರು ಬಾ. ಬೇಗ ಬೇಗ ಬನ್ನಿ. ಇದೇನಪ್ಪ ಇದು? ಅಯ್ಯೋ, ಇವಾಗ ಇವನ್ ಯಾವನ ಬಂದಲ್ಲಪ್ಪ. ಅಮ್ಮಮ್ಮ, ಇವ್ರು ಯಾರು? ತುಂಬಾ ಅವಸರ ಇತ್ತು ಅನ್ಸುತ್ತೆ. ಅಯ್ಯಯ್ಯೋ, ಇವಾಗ ಏನ್ ಮಾಡೋದು? ನಿನ್ ಹತ್ರ ಇರೋ ವಸ್ತು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದನ್ನ ಪಡ್ಕೊಳ್ಳೋದಕ್ಕೆ ನಾನೇ ಖುದ್ದಾಗಿ ಬರ್ಬೇಕಾಯ್ತು. ಅಯ್ಯೋ, ನಾನು ಅಮ್ಮಮ್ಮ, ಇದಕ್ಕೆ ಹೇಳೋದು ಒಂದ್ ಕಡೆ ಹಳ್ಳ, ಇನ್ನೊಂದ್ ಕಡೆ ಗುಂಡಿ ಅಂತ. ಅಮ್ಮ, ಮಿಸ್ಟರ್ ಮೋಟು ಪತ್ಲು, ನಿಮಗನ್ಸತ್ತಾ ನನ್ನ ಕೈದಿಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ಅಷ್ಟು ಈಸಿ ಅಂತ? ನೋಡು ಮಿಸ್ಟರ್ ವಾಹನ್, ನಾನು ಅವ್ರ ತಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೀವಿ. ನಾವು ಅವ್ರನ್ನ ಕಾಪಾಡ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ ಅಂತ. ನಾವು ನಮ್ಮ ಮಾತು ಕೊಟ್ಟಿದ್ದನ್ನ ಯಾವತ್ತು ತಪ್ಪಿಸೋದೇ ಇಲ್ಲ, ಗೊತ್ತಾ? ಪೂರೈಸ್ತೀವಿ. ನನಗೂ ಅವನ ಮೇಲೆ ಯಾವುದೇ ವೈರತ್ವ ಇಲ್ಲ. ಅವನ ಹತ್ರ ನನಗ್ ಬೇಕಾಗಿರೋ ಒಂದು ವಸ್ತು ಇದೆ. ಅದನ್ನ ನನಗ್ ಕೊಟ್ಟು ಇಲ್ಲಿಂದ ಹೋಗ್ಲಿ, ಇಲ್ಲ ಅಂದ್ರೆ ಅವನ್ನ ಬಿಡೋದಿಲ್ಲ ನಾನು. ಹಾಗಾದ್ರೆ ನಾವೀಗ ಫೈಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಇಲ್ಲಿಂದ. ಅಯ್ಯೋ ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಮೈ ನೇಮ್ ಇಸ್ ಚಿಂಗಮ. ಚಿಂಗಮನ ಎದುರಾಕೊಳ್ಳೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಯಮ್ಮ,
ಮೋಟು ಪತ್ಲು ಇಟ್ಕೊಳ್ಳೋ ಗಟ್ಟಿಯಾಗಿ ಬಾ. ಇಲ್ಲ ಓಡಕಣ ಪಟ್ಟ ಬೇಗ. ಅಯ್ಯಮ್ಮ ನಾನ್ ನಿಮ್ಮನ್ನೆಲ್ಲ ಸುಮ್ನೆ ಬಿಡೋದಿಲ್ಲ. ಇವನೇ ನಂಗೆ ಏರ್ಪೋರ್ಟ್ ಅಲ್ಲಿ ಸಿಕ್ಕಿದ್ದು. ಇವನ್ ರೂಮ್ ನಂಬರ್ ಏನು ಸರ್? ಸರ್ ರೂಮ್ ನಂಬರ್ 101 ಫಸ್ಟ್ ಫ್ಲೋರ್. ಎಸ್, ಬನ್ನಿ ಹೋಗೋಣ. ನನ್ನ ಜೀವದಗಳೇರ ಬನ್ರಪ್ಪ. ನಾಕೆಟ್ ತಗೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡ್ಬೇಕು. ಅವ್ರ ಕಡೆಯವರು ಯಾವಾಗ ಬೇಕಾದ್ರೂ ಬರ್ಬೋದು. ಎಲ್ಲ ಕಡೆ ಸರಿಯಾಗಿ ಹುಡುಕಿ ಬಾಯ್ಸ್. ಇಲ್ಲಿದ್ಯಾ? ನಡೀರಿ ಇಲ್ಲಿಂದ. ಪೌಚ್ ಸಿಕ್ಕಾಯ್ತು. ನೀವೆಲ್ಲ ಇಲ್ಲೇನ್ ಮಾಡ್ತಾ ಇದ್ದೀರಾ? ಸಾರಿ ಮ್ಯಾನ್, ನನ್ನಿಂದಾಗಿ ನಿಮ್ಗೆ ಸಮಸ್ಯೆ ಆಯ್ತು. ನನ್ನ ಪೌಚ್ ಏರ್ಪೋರ್ಟ್ ಅಲ್ಲಿ ಎಕ್ಸ್ಚೇಂಜ್ ಆಗಿತ್ತು. ನಾನು ನಿಮ್ಮ ಪೌಚ್ ಆ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಮತ್ ನನ್ ಪೌಚ್ ತಗೊಂಡ್ ಹೋಗ್ತಾ ಇದ್ದೀನಿ. ಸರಿ ಸರಿ, ಪೌಚ್ ನ ನೀವು ತಗೊಂಡೋಗ್ಬೋದು. ಆದ್ರೆ ಅದ್ರೊಳಗಡೆ ಒಂದು ಲಾಕೆಟ್ ಇದೆಯಲ್ಲ, ಅದನ್ನ ದಯವಿಟ್ಟು ವಾಪಸ್ ಕೊಟ್ಬಿಡು. ಯಾಕಂದ್ರೆ ಅದರಲ್ಲಿ ಡೆವಿಲ್ಸ್ ಹಾರ್ಟ್ ಮ್ಯಾಪ್ ಇದೆ. ನಾವು ಅದನ್ನ ನಿಮಗೆ ಕೊಡಕ್ ಆಗೋದಿಲ್ಲ. ಮಟ್ಟು ಬಾರ ಇಲ್ಲಿ ನೀನು. ಸರಿ, ಲಾಕೆಟ್ ಅಲ್ಲಿ ಏನೂ ಇಲ್ಲ. ಅದು ಯಾರ್ದು ವಂಶದ ಗುರುತು ಅಷ್ಟೇನೆ. ಏನಪ್ಪ, ಡೆವಿಲ್ ಹಾರ್ಟ್ಸ್ ಮ್ಯಾಪಾ? ಲಾಕೆಟ್ ಅಲ್ಲ. ಹಾಗಾದ್ರೆ 4 ಪೀಸ್ ನಮ್ಮ ಹತ್ರನೇ ಇದೆ ಮ್ಯಾನ್. ಮ್ಯಾಪ್ ನ 3 ಪೀಸ್ಗಳು ಇದರಲ್ಲೇ ಇಟ್ಟಿದ್ವಿ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿಲ್ಲ ಮ್ಯಾನ್. ಬಾಯ್ಸ್, ಓಡೋಣವಾ? ಬ್ಯಾರ್ ಮೇಲೆ ಕೂತ್ಕೊಂಡ್ಬಿಡ್ತು. ಹಿಡೀರಿ ಎಲ್ರನ. ಆ ಪೌಚ್ ಹತ್ರ ಯಾರು ಹೋಗ್ಬಾರ್ದು. ಅಮ್ಮ ಅಯ್ಯೋ, ಇದನ್ನ ತಗೋ ಆರ್ಕೋ ಬ್ರದರ್. ಅಮ್ಮ ಅಕ್ಕ ಹಿಡೀರಿ ಅವನ. ತಗೊಂಡ್ಬಿಡಿ ಅವನ. ಮೋಟೋ, ಬೇರೆ ಯಾವ್ದೋ ಪೌಚ್ ತಗೊಂಡ್ ಹೋಗ್ತಾ ಇದೀಯಾ ಮೋಟೋ? ನೀನ್ ಇದನ್ನ ಇಟ್ಕೋ, ನನ್ಗೆ ಅದನ್ನ ಕೊಟ್ಬಿಡು ಮೋಟೋ. ಹಾಗ ಓಕೆ ಬ್ರದರ್, ತಗೋ ಪೌಚು. ಥ್ಯಾಂಕ್ ಯು ಮೋಟೋ. ಕಮ್ ಆನ್ ಬಾಯ್ಸ್. ಅಯ್ಯೋ ಮೋಟು ನಡಿಗಳೇ. ಅಯ್ಯಮ್ಮ ಮೋಟು, ನೀ ಎಂತ ಕೆಲಸ ಮಾಡ್ಬಿಟ್ಟಿಯೋ? ಅಕ್ಕು ಅಕ್ಕು, ನೀವು ಮೊದಲು ಓಡ್ ಹೋಗಿ. ಸೆನ್ಸಾಯಿ ಗೋರಿಲ್ಲ ಹುಡುಗರು ಬರ್ತಿದ್ದಾರೆ. ಒಂದ್ಸಲ ಹಿಡ್ಕೊಂಡ್ಬಿಟ್ರೆ ನೀವು ಯಾವತ್ತೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಬನ್ನಿ ಎಲ್ರು ಎಸ್ಕೇಪ್ ಆಗ್ಬಿಡೋಣ ಬೇಗ ಇಲ್ಲಿಂದ. ತಳಪ ಬೇಗ ತಳಪ. ಅದಲ್ಲ ನನ್ನ ಕೈಲಿ. ಬಾ ಬಾ ಬಾ. ಅವ್ನ ಆ ಕಡೆ ನೋಡ್ತಾ ಇದ್ದಾನೆ. ಓಡಿಲಿಂದ. ಅಮ್ಮಮ್ಮ ಬೇಗ ನಡೀರಿ. ಅಮ್ಮಮ್ಮ ಬೇಗ ಬೋಟ್ನ ಶುರು ಮಾಡಿ. ಇಲ್ಲಿಂದ ಹೊರಡಿ ಬೇಗ ಬೇಗ.
ನಾವಿಲ್ಲಿಂದ ಹೋಗಕ್ಕಾಗಲ್ಲ. ಅವನ ಹತ್ರ ಮ್ಯಾಪ್ ನ 4 ತುಂಡುಗಳು ಇವೆ. ಅವನು ಡೆವಿಲ್ಸ್ ಹಾರ್ಟ್ ನ ಹುಡ್ಕೋದಕ್ಕೆ ಖಂಡಿತ ಹೋಗೇ ಹೋಗ್ತಾನೆ. ಆದ್ರೆ ನಾವು ಮಾತ್ರ ಅವನನ್ನ ತಡಿಲೇಬೇಕು. ಅಯ್ಯೋ ನನ್ನ ಗೆಳೆಯ, ನೀನೇನೋ ಹೇಳ್ಬಿಟ್ಟಪ್ಪ. ಅದ್ರನ್ನ ತಡೆಯೋದು ಹೇಗಪ್ಪ? ಈ ಐಲ್ಯಾಂಡ್ಗೆ ಬರೋದಕ್ಕೆ ಹೋಗೋದಕ್ಕೆ ಇರೋದೊಂದೇ ಒಂದ್ ದಾರಿ. ಅದ್ಯಾವ್ದು ಅಂದ್ರೆ ಈ ಜೆಟ್ಟಿ. ಈಗ ನಾವು ಅವನ ಓಡಾಟದ ಮೇಲೆ ಗಮನ ಇಡಬೇಕಾಗತ್ತೆ. ಅಯ್ಯಬ್ಬ, ಒಂದು ವೇಳೆ ಅವರು ಹೆಲಿಕಾಪ್ಟರ್ ಇಂದ ಹಾರ್ಕೊಂಡು ಹೋಗ್ಬಿಟ್ರೆ ಏನು ಮಾಡಕ್ಕಾಗೋದಿಲ್ಲ. ಒಂದ್ ವೇಳೆ ಹಾಗಾದ್ರೆ ನಾವೆಲ್ಲಾನು ಮರ್ತು ಬಿಡ್ಬೇಕಾಗುತ್ತೆ. ಅರೆ ಪತ್ಲು, ಖಾಲಿ ಹೋಟೆಲ್ ಅಂತಲೇ ಓಡೋದೇ ಇಲ್ಲ ಕಣೋ. ಬೇಗ ಏನಾದ್ರೂ ಯೋಚನೆ ಮಾಡೋ. ಐಡಿಯಾ ಡಾಕ್ಟರ್ ಅಣ್ಣ, ನೀವು ಹೆಲಿಕಾಪ್ಟರ್ನ ಫಾಲೋ ಮಾಡೋದಕ್ಕೆ ಈ ಮೋಟರ್ ಬೋಟ್ ಇಂದ ಏನಾದ್ರು ಕಂಡಿಡಿಕ್ ಸಾಧ್ಯನಾ ಅಣ್ಣ? ಹೇಳಿ. ಅಯ್ಯೋ ನನ್ನ ಜೀವದ ಗೆಳೆಯರ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ನಾವು ಹೆಲಿಕಾಪ್ಟರ್ನ ಇದೇ ಬೋಟ್ ಇಂದ ಫಾಲೋ ಮಾಡೋಣ. ಆದ್ರೆ ಒಂದು ಕೆಲಸ ಮಾಡ್ಬೇಕಾಗುತ್ತೆ ಗೆಳೆಯರ. ನಂಬೋಕೆ ಆಗ್ತಿಲ್ಲ. ಡೆವಿಲ್ಸ್ ಹಾರ್ಟ್ ನ ಮ್ಯಾಪ್ ಈಗ ನನ್ನ ಕೈಲಿದೆ. ಇದು ಗೊರಿಲ್ಲಾ ಐಲ್ಯಾಂಡ್. ನನಗೆ ಈ ಜಾಗ ಗೊತ್ತು. ಮಿಸ್ಟರ್ ಹಲ್ಕ್, ನಾಳೆ ಬೆಳಗ್ಗೆ ನಾವು ಡೆವಿಲ್ಸ್ ಹಾರ್ಟ್ ನ ಹುಡ್ಕೋದಕ್ಕೆ ಹೋಗೋಣ. ನಾಳೆ ಹುಣ್ಣಿಮೆ ರಾತ್ರಿ. ಅದೇನೇ ಆದ್ರೂ ಸರಿ, ಅದಕ್ಕೂ ಮುಂಚೆ ಡೆವಿಲ್ಸ್ ಹಾರ್ಟ್ ನ ಹುಡುಕ್ಲೇಬೇಕು. ಈಗ ಡೆವಿಲ್ಸ್ ಹಾರ್ಟ್ ನಂದಾಗತ್ತೆ. ನಂದು. ಆಯ್ತು ಗೆಳೆಯರ, ಇನ್ನೇನಾಯ್ತು ಇರಪ್ಪ. ಆಯ್ತು ನನ್ ಜೀವದ ಗೆಳೆಯರ, ಕೆಲಸ ಆಗೋಯ್ತಪ್ಪ. ಡಾಕ್ಟರ್ನ ತಾವು ಜೋರಾಗಿ ಮಾತಾಡ್ಬೇಡಿ ಅಣ್ಣ. ಅಯ್ಯಮ್ಮ, ಹೆಲಿಕಾಪ್ಟರ್ ಹೋಗ್ತಾ ಇದೆ. ಓ, ಆ ಗೋರಿಲ್ಲ ಹೊರಟ್ಬಿಟ್ಟ ಡೆವಿಲ್ಸ್ ಹಾರ್ಟ್ ನ ಹುಡ್ಕೋದಕ್ಕೆ. ಡಾಕ್ಟರ್ ಅಣ್ಣ, ಈಗೆಲ್ಲಾನು ನಿಮ್ ಕೈಲಿದೆ ಅಣ್ಣ. ಮೋಟರ್ ಬೋಟ್ ನ ಸ್ಟಾರ್ಟ್ ಮಾಡಿ ಪ್ಲೀಸ್. ಒಂದ್ ನಿಮಿಷ ಸ್ಟಾರ್ಟ್ ಮಾಡ್ತೀನಿ ಇರಪ್ಪ. ಅವರೆಲ್ಲ ಬೋಟ್ ಅಲ್ಲಿದ್ದಾರೆ. ಹಿಡೀರಿ ಅವ್ರನ್ನ. ಡಾಕ್ಟರ್ ಜಟ್ಕಾ ಅವ್ರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಬೇಗ ಏನಾದ್ರು ಮಾಡಿ. ಈಗ ನನ್ನ ಚಮತ್ಕಾರನ ಸ್ವಲ್ಪ ನೋಡ್ರಪ್ಪ. ಹೀಗೂ ಆಗಕ್ ಸಾಧ್ಯನಾ? ಯಜಮಾನ್ರೆ, ಡಾಕ್ಟರ್ ಅಣ್ಣ ನಮ್ ಜೊತೆ ಇರೋವರೆಗೂ ನಾವು ಖಂಡಿತ ಏನ್ ಬೇಕಾದ್ರೂ ಸಾಧಿಸ್ಬೋದು ಗೊತ್ತಾ. ಬೇಗ ಬನ್ರೋ, ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ. ಹೋಗೋಣ ಬನ್ನಿ ಗೆಳೆಯರ, ಬನ್ನಿ ಬನ್ರಿ, ಬೇಗ ಬನ್ನಿ. ಅಬ್ಬರೇ ಅರ್ಕೋ ಬ್ರದರ್, ಮುಂದೆ ಬಹಳ ತೊಂದರೆ ಇದೆ ಅನ್ಸುತ್ತೆ. ನಾವು ನಿಮ್ಮನ್ನ ಮುಂದೆ ಕರ್ಕೊಂಡೋಗಿ ಇಷ್ಟಪಡೋದಿಲ್ಲ. ನೀವು ಈ ಬೋಟ್ ಹತ್ರ ನಿಂತ್ಕೊಂಡಿರಿ, ಮತ್ತೆ ನಮಗೋಸ್ಕರ ಕಾಯ್ತಾ ಇರಿ. ಹಾಗೆ ಮೋಟು ಪತ್ಲು, ನಾನು ನಿಮ್ಗೋಸ್ಕರ ಇಲ್ಲೇ ಕಾಯ್ತೀನಿ. ಪತ್ಲು, ಅಲ್ಲಿ ನೋಡು, ಅವರೆಲ್ಲ ದಾರಿಯಿಂದನೇ ಹೋಗ್ತಾ ಇರೋದು. ನಡೀರಿ ಬೇಗ.
ಮಿಸ್ಟರ್ ಹಲ್ಕ್, ಹುಷಾರು. ಇದ್ರೊಳಗಡೆ ಬಂದ್ವಿ ಅಂತಂದ್ರೆ ಇನ್ ಯಾವತ್ತೂ ಹೊರಗಡೆ ಹೋಗಕ್ಕಾಗಲ್ಲ ಅಂತ ಅರ್ಥ. ಏನ್ ಮಾಡೋದಮ್ಮ? ಅಯ್ಯಯ್ಯೋ ಅಮ್ಮಮ್ಮ, ಅಯ್ಯಮ್ಮ, ಮೋಟು ಮತ್ತು ನಾನು ಮೊದಲೇ ಹೋಗ್ತೀವಿ ಇಲ್ಲಿಂದ. ಆಮೇಲೆ ನೀವು ನಮ್ಮನ್ನ ಫಾಲೋ ಮಾಡಬೇಕು. ಬರೇ ಮೋಟು. ಓಕೆ. ಶಬಾಷ್. ವೆರಿ ಗುಡ್. ಎಲ್ಲ ನೀವೆಲ್ಲ ಹೀಗೆ ನಿಂತ್ಕೋತೀರಾ ಹೇಗೆ? ಬನ್ನಿ, ಧೈರ್ಯವಾಗಿ ಬನ್ನಿ, ಏನು ಆಗೋದಿಲ್ಲ. ಅಯ್ಯೋ ನನ್ನ ಜೀವದ ಗೆಳೆಯರ, ಇದೇನು ಆಗಲ್ಲಪ್ಪ. ಲಾವಾ ರಸದಲ್ಲಿ ಬೀಳ್ತೀವಿ, ಕರ್ಗೋಗ್ಬಿಡ್ತೀವಿ ಅಷ್ಟೇ. ಅಯ್ಯಮ್ಮ, ಪತ್ಲು ಮೋಟುಗೆ ಅಷ್ಟೊಂದು ಐಡಿಯಾ ಕೊಡ್ತಾ ಇದೆಯಲ್ಲ, ನಮಗೊಂಚೂರು ಐಡಿಯಾ ಕೊಡ ಯಾರಿರು. ಐಡಿಯಾ ಐಡಿಯಾ ಇಲ್ಲಿ ಕೇಳಿ. ಆ ವೇಟ್ಸ್ನ ನೀವು ಗಟ್ಟಿಯಾಗಿ ಇಟ್ಕೊಂಡು ಒಂದ್ರಿಂದ ಒಂದು ಜಂಪ್ ಮಾಡ್ಬಿಟ್ಟು ಈ ಕಡೆ ಬಂದ್ಬಿಡಿ. ಅಯ್ಯಮ್ಮ, ಇದು ಜಾರ್ತಾ ಇದೆ, ಬಿದೋಗ್ಬಿಡ್ತೀನಿ. ಅಮ್ಮ, ಜೀವದ ಗೆಳೆಯರ, ಪರೀಕ್ಷೆನಪ್ಪ ನನಗೆ. ಸಾಕು ಸಾಕು, ಈಗ ಮುಂದೆ ಬನ್ನಿ. ಇದು ಅಂತಿಮ ತಡೆ ಅನ್ಸುತ್ತೆ. ಎಲ್ರೂ ಸೈಡಲ್ಲಿ ನಿಂತ್ಕೊಳ್ಳಿ. ಬನ್ನಿ. ನಾನು ಬಂದ್ಬಿಟ್ಟೆ. ಸರಿ ಸರಿ, ಎದ್ ಬಾ ಬೇಗ. ಅಯ್ಯಮ್ಮ, ಪತ್ಲು ಈ ಜಾಗದಲ್ಲಿ ಬರೀ ಹೊಗೆ ಜಾಸ್ತಿ ಇದೆಯಲ್ಲೋ. ನನ್ ಕಣ್ಣಿಗೆ ಏನು ಕಾಣಿಸ್ತಾನೆ ಇಲ್ಲ. ನನ್ ಕಣ್ಣಿಗೇನು ಕಾಣಿಸ್ತಿಲ್ಲ, ನನಗೆ ಭಯ ಆಗ್ತಿದೆ. ಮೋಟು ಮೋಟು ನಿಂತ್ಕೊಳ್ಳೋ. ಮೋಟು ಅಲ್ಲೋಡು, ಅವರು ಹೇಗೆ ನಿಂತ್ಕೊಂಡಿದ್ದಾರೆ ಅಲ್ಲಿ. ನಾವು ಬೇಗ ಜಂಪ್ ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡೇನೆ ಬಾ. ಅಯ್ಯೋ, ನಾವು ಅವ್ರ ತರ ದೊಡ್ಡದಾಗಿ ಜಂಪ್ ಮಾಡಕ್ ಆಗೋದಿಲ್ಲ ಕಣೋ. ಪತ್ಲು ಖಾಲಿ ಹೊಟ್ಟೆಲ್ಲ ತಲೆ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಬೇಗ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ತಗೋಬಿಟ್ಟು, ಇದರಿಂದ ಆಗುತ್ತೆ ಅನ್ಸುತ್ತೆ. ನಾನು ಈಗ ಟ್ರೈ ಮಾಡ್ತೇನೆ. ಓಕೆ. ಮೋಟು, ವೆರಿ ಗುಡ್. ಮೋಟು ಕಾಪಾಡ್ರೋ. ಬರ್ರಿ.
ಅವ್ರಿಗೆ ಕೆಳಗಡೆ ಇವ್ರುಗಳು ಇಲ್ಲಿಗೂ ಬಂದ್ಬಿಟ್ರ ಇವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ ನೀನ್ ಬಿಡಲ್ಲ ಇವತ್ತು. ಯಾರಾದ್ರೂ ನನ್ನ ಕಾಪಾಡ್ರಪ್ಪ. ಸಾರಿ ಬಲ್ಜಿ. ಅಯ್ಯಬ್ಬ ಮೋಟು ಅಯ್ಯೋ ನನ್ನ ಜೀವನಗಳೇ ಆ ಪತ್ಲು ನನ್ ಕೈಲಿ ಜಂಪ್ ಮಾಡಕ್ ಆಗಲ್ಲಪ್ಪ. ಒಂದ್ ನಿಮಿಷ ತಗೊಳ್ಳಿ. ಈಗ ಎಲ್ರು ನನ್ನ ಹಿಂದಿಂದ ಬೇಗ ಬಂದ್ಬಿಡಿ. ಹುಷಾರಪ್ಪ, ನಾವ್ಯಾವತ್ತೂ ಈ ತರ ನಡೆದಿಲ್ಲ. ಒಳ್ಳೆ ಸರ್ಕಸ್ ಅಲ್ಲಿ ಹೋದಂಗ್ ಆಗ್ತಾ ಇದೆಯಲ್ಲಪ್ಪ. ನಿಧಾನಕ್ಕೆ ಹೋಗಿ. ಅಯ್ಯ ನನ್ನ ಜೀವನಗಳೇ ಇದೇನಪ್ಪ ಇದು. ಮೋಟು ನೀನು ಅವನಿಂದ ಹೋಗು, ನಾನು ಈ ದಡಿನ ನೋಡ್ಕೋತೀನಿ. ಸರಿ ಕಣ ಬಿಡ್ರ. ಕೊನೆಗೂ ಡೆವಿಲ್ಸ್ ಹಾರ್ಟ್ ನನಗ್ ಸಿಕ್ಕೇ ಬಿಡ್ತು. ಈಗ ನನ್ನನ್ನ ಯಾರ ಕೈಲಿಂದನೂ ಸೋಲ್ಸಕ್ಕಾಗಲ್ಲ. ನೀನ್ ಇದನ್ನ ತಗೊಂಡು ಹೋಗೋದಕ್ಕಾಗಲ್ಲ. ಯಾರು ನೀನು? ಎದುರಿಗೆ ಬಂದ್ ಮಾತಾಡು. ನಾನು ಡಾಕಾಹಾಶಿ, ಡೆವಿಲ್ಸ್ ಹಾರ್ಟ್ ನ ಪ್ರೊಟೆಕ್ಟರ್. ಯಾರೇ ಆಗಿರೋ, ಎಲ್ಲಿದ್ದಾರೆ ಬಂದಿರೋ ಅಲ್ಲಿಗೆ ಹೋಗ್ಬಿಡು. ಇಲ್ಲಾಂದ್ರೆ ನಿನ್ ಕೈಯಲ್ಲಿ ಎಲ್ಗೂ ಕೂಡ ಹೋಗೋದಕ್ಕೆ ಆಗೋದೇ ಇಲ್ಲ. ಇಲ್ಲಿವರೆಗೂ ಬಂದಿದ್ದು ವಾಪಸ್ ಹೋಗೋದಕ್ಕಲ್ಲ. ನಾನು ಹೇಳ್ದೆ ಅಲ್ವಾ ಹೊರಟೋಗು ಅಂತ. ನಾನ್ ಬರೀ ಕೈಯಲ್ಲಿ ಹೋಗೋದಕ್ ಬಂದಿಲ್ಲ. ಮೋಸ ಮಾಡೋಡ್ದೆ. ನಿನ್ನ ಹತ್ರ ಇರೋ ಕಲೆಗೆ ನೀನ್ ದ್ರೋಹ ಮಾಡ್ತಾ ಇದೀಯಾ. ಒಳ್ಳೆ ಫೈಟರ್ ಆಗಿದ್ಯಾ ಹೌದು, ಆದ್ರೆ ತುಂಬಾನೇ ಕೆಟ್ಟವನು. ಆದ್ರೆ ನನ್ ಖುಷಿ ವಿಚಾರ ಏನಂದ್ರೆ ನಿನ್ನ ತಡೆಯೋನು ಬಂದಿದ್ದಾನೆ. ನಾನು ಅವನನ್ನ ನೋಡ್ಬೋದು. ನಿಲ್ಲಿಸ್ತ ನಿನ್ನ. ಈ ಮೋಟು ಇಲ್ಗೂ ಬಂದ. ಅವನಿಗೆ ಪಾಠ ಕಲಿಸ್ತೀನಿ. ನಾನು ಇವತ್ತು ಖಂಡಿತ ಬಿಡೋದಿಲ್ಲ. ಮೋಟು ನನಗೆ ಆಮೇಲಿಂದ ಬೇಕಾದ್ರೆ ಹೊಡಿ, ಅದಕ್ಕೂ ಮುಂಚೆ ಇವ್ರನ್ನ ಕಾಪಾಡು. ಇವರು ನನ್ನ ಗುರುಗಳು, ಸೆನ್ಸೈ ಟಕಾಹಾಶಿ. ನಾವು ಹೇಗಾದ್ರೂ ಮಾಡಿ ಆ ಡೆವಿಲ್ ಹಾರ್ಟ್ ನ ಇವ್ರ ಕೈಗೆ ತಂದು ಒಪ್ಪಿಸ್ಬೇಕು. ಈಗ ನನಗ್ ಸಹಾಯ ಮಾಡು ಮೋಟು. ಅಯ್ಯೋ ದೊಡ್ಡ ಮನುಷ್ಯ, ಅಳ್ಬೇಡ ಕಣಪ್ಪ. ನಾನು ಈಗಲೇ ಹೋಗಿ ಆಟನ ತಗೊಂಡ್ ಬರ್ತೀನಿರಪ್ಪ.
ನನಗೆ ನಾನು ಹೆಂಗ್ ಕಾಪಾಡ್ಕೊಳ್ಳಿ ಈಗ? ಏನ್ ಮಾಡೋದು ಈಗ? ಅಯ್ಯೋ ಸಿಗ್ತಾ ಇಲ್ಲ, ಯಾರ ಕಾಪಾಡಿ, ಕಾಪಾಡಿ. ಮೋಟು ಬೇಗ ತಗೊಂಡ್ ಬಾ, ಹಸಿನನ್ನ ಉಳಿಸ್ಕೋಬೇಕು ಬೇಗ. ಸಿಗ್ಬಿಡ್ತು. ಕಾಪಾಡಿ, ಅಯ್ಯೋ ಯಾರಾದ್ರೂ ಕಾಪಾಡಿ, ನನ್ಗೆ ಆಗ್ತಿಲ್ಲ. ಕಾಪಾಡಿ, ಅಯ್ಯೋ ಯಾರಾದ್ರೂ ಕಾಪಾಡಿ. ಬೇಗ ಡೆವಿಲ್ ಶಾಟ್ ನನಗ್ ಕೊಡು. ಮೋಟು ನೀನ್ ತುಂಬಾ ತಟ್ಟ. ಡೆವಿಲ್ ಶಾಟ್ ಈಗ ನನ್ನ ಕೈಗೆ ಬಂದು ಸೇರಿದ್ದಾಯ್ತು. ಈಗ ನನ್ನ ಈ ಭೂಮಿ ಮೇಲೆ ತಡೆಯೋರು ಯಾರು ಇಲ್ಲ. ಜಗತ್ತಿನಲ್ಲಿ ಯಾವುದೇ ಶಕ್ತಿ ಆದ್ರೂ ನನ್ನ ಮುಂದೆ ನಿಲ್ಲೋದಿಲ್ಲ. ನನಗೆ ಕಾಪಾಡಿ, ನಾನು ನಿನ್ನ ತಡಿತೀನೀಗ. ಮೋಟು ಏನೋ ತೊಂದ್ರೆಲಿದ್ದಾನೆ ಅನ್ಸುತ್ತೆ. ನಾವೀಗ ಅವನ್ನ ಕಾಪಾಡ್ಲೇಬೇಕು. ಬಾಯ್ ಬಾಯ್ ಮೋಟು, ನಿನ್ನ ಕತೆ ಮುಗೀತೀಗ. ಅಯ್ಯೋ ಪತ್ಲು, ಆಯ್ತು ಕಣ, ಆಗೋಯ್ತು. ಪತ್ಲು ಕಾಪಾಡೆ. ಕಾಪಾಡಪ್ಪ. ಇದನ್ನ ಹಿಡ್ಕೊಳ್ತೀನಿ, ಇದನ್ನ ಹಿಡ್ಕೊಂಬಿಟ್ಟೆ. ಪತ್ಲು ಕೈ ಹಿಡ್ಕೊಳ, ಹಿಡ್ಕೊ ಕೈನ ಹಿಡ್ಕೊಳ. ಮತ್ತೆ ಗಟ್ಟೆಗೆ ಹಿಡ್ಕೊಳ್ಳೋ ಕೈನ. ಬಾ, ಅಯ್ಯೋ ಏನಾರ ಬೀಳ್ತಾ ಇದೆ, ಹುಷಾರ ಕಣೋ. ಬೇಗ ಬೇಗ ಬಂದ್ಬಿಡು, ಬಂದ್ಬಿಡು ಬೇಗ ಮೋಟು. ನಿನ್ಗೇನು ಆಗಿಲ್ಲ ತಾನೆ? ಪತ್ಲು ನನಗೆ ಖಂಡಿತ ಏನೂ ಆಗಿಲ್ಲ ಕಣೋ. ಅರೆ ಸನ್ಸೈಟ್ ಆಕಾಶಿ, ಅರೆ ನಿಮ್ಗೇನು ಆಗಿಲ್ಲ ತಾನೆ? ಅಯ್ಯೋ ಬಾಬಾ, ಬರೀ ನನ್ಗೇನು ಆಗಿಲ್ಲ. ಆದ್ರೆ ಆ ಹಾರ್ಟ್ ಆಲ್ರೆಡಿ ಗುಹಾನ್ ಗೋರಿಲ ಕೈಗೆ ಸಿಕ್ಕಾಗಿದೆ. ಅವನ್ನ ಬೇಗ ತಡಿಬೇಕು. ನಿನ್ ಕೈಯಲ್ಲಿ ಮಾತ್ರ ಇದನ್ನ ಮಾಡಕ್ ಸಾಧ್ಯ. ನಾನು ನಿನ್ನೊಳಗಿರೋ ಪವರನ್ನ ಊಹಿಸ್ಕೊಂಡಿದ್ದೀನಿ. ನಿನ್ ಕೈಯಲ್ಲಿ ಮಾತ್ರ ಆ ಗುಹಾನನ್ನ ತಡೆಯೋಕ್ಕಾಗೋದು. ನಿನ್ನ ಆತ್ಮವಿಶ್ವಾಸನೇ ಅವನನ್ನ ಸೋಲ್ಸಕ್ ಸಾಧ್ಯ. ಏನೇ ಮಾಡಿದ್ರು ನಿನ್ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡೇ ಮಾಡು. ನನ್ನ ಪೂರ್ತಿ ಶಕ್ತಿ ನಿನಗೆ ಕೊಡ್ತಾ ಇದ್ದೀನಿ. ನನ್ನ ಸಮಯ ಇಲ್ಲಿವರೆಗೂ ಮಾತ್ರ ಇತ್ತು. ಹೋಗ್ಬರ್ತೀನಿ. ನಾನು ಬರ್ತಾ ಇದ್ದೀನಿ ಕಣ. ಓಹೋ, ನಾನು ಎಷ್ಟೋ ವರ್ಷಗಳಿಂದ ಕಾಯ್ತಿದ್ದಂತ ಆ ಒಂದು ಸಮಯ ಇವತ್ತು ಬಂದಿದೆ. ಹುಣ್ಣಿಮೆ ಚಂದ್ರ ಇನ್ನೇನು ಬರ್ತಾನೆ. ಈಗ ಇಲ್ಲಾಗೋ ಚಮತ್ಕಾರನ ನೋಡೋದಕ್ಕೆ ತಯಾರಾಗಿರಿ. ಓಹೋನ್ ಮೋಟು, ನೀನ್ ಇಲ್ಲಿಗೂ ಬಂದ್ಬಿಟ್ಯಾ? ಎಲ್ಲೇ ಹೋದ್ರು ನಿನ್ ಬಿಡಲ್ಲ. ನಾನು ಎಲ್ಲಿಗೂ ಬಂದೇ ಬರ್ತೀನಿ.
ಈಗ ನಿನ್ ಸರ್ದಿ ಕಣೋ ವಹೋನ್. ಅಯ್ಯೋ ಈಗ ಒಂಥರ ಪ್ರಾಣಿ ಆಗೋಗ್ಬಿಟ್ಟ ಅವನು. ಅಯ್ಯೋ ಪಾಪ ಮೋಟು. ನೋಟು ನಿಂತ್ಕೊಳ್ಳೋ. ನಾನು ನಿನ್ ಬಿಡಲ್ಲ ವಹೋನ್. ಅಯ್ಯೋ ಮಟು ಏನು ಆಗಿಲ್ಲ ತಾನೇ? ನೀನ್ ಬಿಡಲ್ಲ ಕಣ ಇವತ್ತು ವಹೋನ್. ತಗೋ. ತಗೋ 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 ತಗೊಳ್ಳೋ. ಮತ್ಲು ಖಾಲಿ ಹೋಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ. ಬೇಗ ಏನಾದ್ರೂ ಯೋಚನೆ ಮಾಡೋ. ಅಯ್ಯೋ ಮೋಟು ಅವನಿಗೆ ಭೂಮಿ ಮೇಲೆ ಅವನ್ ಯಾರು ಎದುರಿಸಿ ಸೋಲ್ಸಕ್ ಆಗೋದಿಲ್ಲ ಕಣೋ. ಆದ್ರೆ ಆಕಾಶದಲ್ಲೇ ಅವನ್ನ ಮುಗಿಸ್ಬೋದು ಕಣೋ. ನೀನ್ ಒಳ್ಳೆ ಐಡಿಯಾ ಕೊಟ್ಟೆ ಕಣ ಪತ್ಲು. ನಡಿ ಅವನಿಗೆ ತೋರ್ಸೋಣ ಮೋಟು ಪತ್ಲು ಪವರ್ ಏನು ಅನ್ನೋದನ್ನ. ತಗೋ. ಪಾಪ ಮೋಟು. ಸರಿಯಾಗಿದ್ರೆ ತಗೋ ಇದನ್ನ. ತಗೋ. ಮೋಟು ಪತ್ಲು. ಮೋಟು ಸೆನ್ಸಿಡ್ ಆಕಾಶಿರೆ ಮಾತಾಡಿದ್ದನ್ನ ಜ್ಞಾಪಿಸ್ಕೊಳ್ಳೋ ಬೇಗ. ನೆನಪು ಮಾಡ್ಕೋ ನಿಂಗೆ ಏನ್ ಹೇಳ್ಕೊಟ್ಟಿದ್ದ ಅಂತ. ನಿನ್ನ ಆತ್ಮವಿಶ್ವಾಸದಿಂದ ಮಾತ್ರ ಅವನನ್ನ ಸೋಲ್ಸಕ್ಕಾಗೋದು. ನೀನ್ ಮಾಡೋ ಕೆಲಸವನ್ನ ಪೂರ್ತಿ ಆತ್ಮವಿಶ್ವಾಸ ಇಟ್ಕೊಂಡು ಮಾಡು. ನೀನೇ ಯೋಚನೆ ಮಾಡು, ನಿನ್ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಅವನ್ನ ಸೋಲಿಸ್ತೀನಿ. ನಾನು ಅವನ್ನ ಖಂಡಿತ ಸೋಲಿಸ್ಬಿಡ್ತೀನಿ. ನಾನು ಸೋಲಿಸ್ತೀನಿ ಅವನ್ನ. ಆಕಾಶಿ ಜಗೋ ಜಗೋ.
ಇವಾಗ ನಾವು ನಗೋಣ ದಾಕಾಶಿ ಅಲ್ಲೋಡು ವಾಹನು ಅಮ್ಮ ಸೂಪರ್ ಫೋಟೋ. ಓಯ್ ಮೋಟು ಪತ್ಲು ಓಯ್ ಅಲ್ಲೋಡಿ ಬಾಕ್ಸರೇನ ಬಂದೇ ಬಿಟ್ರು. ಓಯ್ ತಮ್ಮಯ್ಯ ತಪ್ಕೋ ಹಾರ್ಕೋ. ಮೋಟು ಪತ್ಲು ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನೀವೆಲ್ರೂ ಸೇರಿ ನನ್ನ ತಮ್ಮನ್ನ ಕಾಪಾಡಿದೀರಾ. ಓಯ್ ಒಂದ್ ವಿಷಯ ಹೇಳೋಣ, ಒಂದ್ ವೇಳೆ ಚಿನ್ಚಿ ಬ್ರದರ್ ಇಲ್ದೆ ಹೋಗಿದ್ರೆ ಈ ಕೆಲ್ಸ ಖಂಡಿತ ಸಾಧ್ಯನೇ ಆಗ್ತಿರ್ಲಿಲ್ಲ ಅಣ್ಣ. ನೀವು ಬರೀ ನನ್ನನ್ ಮಾತ್ರ ಕಾಪಾಡ್ಲಿಲ್ಲ, ನನ್ನ ಜೊತೆ ಬೇರೆ ಯಾರು ಜೈಲಲ್ಲಿದ್ರು ಎಲ್ರಿಗೂ ಮತ್ತೆ ಇಲ್ಲಿ ಜೀತಕ್ಕಿದ್ದವ್ರು ಎಲ್ರೂ ನೀವು ಕಾಪಾಡಿದ್ದೀರಾ. ಬನ್ನಿ ಈಗ ನಮ್ಮ ಮೋಟು ಅವರಿಗೆ ಬಿಸಿ ಬಿಸಿ ಸಮೋಸ ಪಾರ್ಟಿ ಕೊಡೋಣ. ಸಮೋಸ. मोटू और पतलू की जोड़ी मोटू और पतलू की जोड़ी Watch India's largest kids library only on Jio Hotstar. Download the app now.